ಮಾಡಿ ಆಶೀರ್ವಾದ ಮಾಡಿ ಎಲ್ಲರನ್ನು ನೋಡಿದ. ಅವರ ಗೋಣು ಬಲಿಕಿನ ಕಡೆ ಬಿತ್ತು. ಸಿದ್ದೇಶ್ವರರು ಪಯಣ. ಶ್ರೀ ಗುರು ಚರಣ ಕಮಲವನ್ನ ಮಸ್ತಕದಲ್ಲಿ ಧರಿಸಿಕೊಳ್ಳುತ್ತಾ ಪರಮ ಪಾವನ ಮೂರ್ತಿಗಳಾದ ಮಹಾ ತಪಸ್ವಿಗಳಾದ ಉಣಕಲ್ಲದ ಸಿದ್ದೇಶ್ವರರ ದಿವ್ಯ ಜೀವನ ಚರಿತ್ರೆ, ರೋಣದ ಬಸವರಾಜ ಮಹಾಸ್ವಾಮಿಗಳವರ ಶಿಷ್ಯರಾದ ಶಿವಾನಂದ ಪರಂಪರೆಯ ಒಬ್ಬ ಇಸ್ಲಾಂ ಧರ್ಮದ ಹಯ್ಯತ್ ಸಾಬ್ ಅನ್ನುವಂಥ ವ್ಯಕ್ತಿ ಸದಾಶಿವ ಶಾಸ್ತ್ರಿಯಾಗಿ ಬಾವಿನಿ ಷಟ್ಪದಿಯಲ್ಲಿ ಉಣಕಲ್ಲದ ಸಿದ್ದೇಶ್ವರರ ಮಹಾಜೀವನ ಚರಿತ್ರೆಯನ್ನ ನಮಗೆ 50 ವರ್ಷಗಳ ಹಿಂದೆ ಕಟ್ಟಿಕೊಡ್ತಾರೆ. ಅಂತ ಪುಣ್ಯಾತ್ಮರ ಜೀವನದ 25-26 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಈ ಕಾವ್ಯ ಇವತ್ತು ಆ ಪುಣ್ಯಾತ್ಮರ ಒಂದು ನೂತನವಾದಂಥ ಮಠ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಮಠದ ನಿರ್ಮಾಣದ ಸಂದರ್ಭದಲ್ಲಿ ಮಠನೂ ಅವ್ರದೇ, ಮಠದಲ್ಲಿ ಇದ್ದಂಥ ಘಟನೂ ಅವ್ರದೇ. ಘಟ ಮಠ ಯಾರ್ದಿರ್ತದ ಅವ್ರದೇ ಚರಿತ್ರೆ ಯೋಗ್ಯ ಅಂತ ತಿಳ್ಕೊಂಡು ಈ ವರ್ಷ ಈ ಪ್ರವಚನವನ್ನ ಅವರಿಗಾಗಿ ನಾವು ಮೀಸಲಿಡುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಗೊತ್ತಾಗಿ ಅವ್ರದೇ ಇರಬೇಕು. ಮಹಾತ್ಮರು ಬಹಳ ದೊಡ್ಡವರು. ತಾವಿದ್ದಾಗ ಏನನ್ನೂ ತಮಗೆ ಬಯಸಲಾರದ ಪುಣ್ಯಾತ್ಮರವರು. ತಮಗಾಗಿ ಒಂದು ತುಡುಕು ಅರಿವಿ ಸಹಿತ ಕೊಡ ಅಂತ ಕೇಳಿದವರಲ್ಲ ಅವರು ಯಾರನ್ನು. ಉಪ್ಪರಿಗಿನೂ ಆಟ, ತಿಪ್ಪಿನೂ ಆಟ, ಕಟ್ಟಿನೂ ಆಟ, ಭಕ್ತರ ಮನಿ ಮಂಚಾನೂ ಆಟ, ಎರಡನ್ನೂ ಸಮನಾಗಿ ಕಂಡಿರ್ತಕ್ಕಂಥ ಮಹಾ ತಪಸ್ವಿಗಳವರು ಪುಣ್ಯಾತ್ಮರು. ಯಾವಾಗಲೂ ಅವರು ಏನನ್ನೂ ತಮಗಾಗಿ ಬಯಸಿಕೊಂಡವರಲ್ಲ, ಬೇಡಿದವರಲ್ಲ, ಕಾಡಿದವರಲ್ಲ. ಅವರನ್ನ ನಾನು ಜ್ವಾಪಾನ ಮಾಡಿನಿಪ್ಪ, ಸ್ವಾಮಿನ ನನ್ನ ಮನೆಯಾಗಿ ಇಟ್ಟುಕೊಂಡು ಅವನ ಹೊಟ್ಟಿ ನೋಡಿನಿ, ಅವನ ನೆತ್ತಿ ನೋಡಿನಿ, ಅವನ ಬಟ್ಟಿ ನೋಡಿನಿ ಅಂತ ಹೇಳಿಕೊಳ್ಳೋರು ಒಬ್ರು ಕೂಡ ಅವ್ರ ಜೀವನದ ಚರಿತ್ರೆಯಲ್ಲಿ ಯಾರು ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ. ಹಂಗ ಯಾರ ಕೈಯಾಗ ಸಿಗಲಾರ್ದವ್ ಯಾರಾದ್ರೂ ಇದ್ರ ಆತ ಸಿದ್ದಪ್ಪಜ್ಜ ಮಾತ್ರ ಅನ್ನುವಂಥದ್ದು ನಾವು ತಿಳ್ಕೊಂಡು. ಯಾರ ಹಂಗಿನಾಗೂ ಸಿಗ್ಲಿಲ್ಲ. ಅಪ್ಪ ತುತ್ತು ಕೂಳಿಗೆ ಮೈ ಬಟ್ಟಿಗೆ ಬಂದಿಲ್ಲಂತಲೇ ಸೊಳೆತಮ್ಮ ಊರು ಉದ್ಧಾರ ಮಾಡಕ್ ಬಂದಾರಂತ. ಊರು ಉದ್ಧಾರ ಮಾಡಕ್ ಬಂದಾರಂತ. ಅವ್ರ ಭಾಷೆನೇ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಸೀಮೆ ಭಾಷೆ ಅವರು. ಯಾಕಂದ್ರೆ ಆ ಭಾಗದಲ್ಲಿ ಹುಟ್ಟಿದವರು. ಬಳ್ಳಾರಿ ಮತ್ತು ಆಂಧ್ರದ ಮಧ್ಯದಲ್ಲಿ ರಾಯಲಸೀಮೆಯ ಕರ್ನೂಲು ಜಿಲ್ಲೆಯಲ್ಲಿ ಹುಟ್ಟಿ ಕರ್ನಾಟಕದ ಮಧ್ಯಭಾಗವಾಗಿರುವಂತಹ ಉತ್ತರ ಕರ್ನಾಟಕದ ವಾಣಿಜ್ಯ ನಗರಿಯಾದಂತಹ ಹುಬ್ಬಳ್ಳಿಯ ಒಂದು ಉಣಕಲ್ಲ ಅನ್ನುವಂತಹ ಹಳ್ಳಿ ಸಂಪ್ರದಾಯದ ಊರಿಗೆ ಬಂದು ತಮ್ಮ ಜೀವನವನ್ನು ಅವರು ಇಲ್ಲಿ ಕಳೀತಾರೆ ಅಂತಂತಂದ್ರೆ, ಬಹುಶಃ ಒಂದು ಕಡೆ ಕಡ್ಕೊಳ್ಳೋದು ಮಡಿವಾಳಪ್ಪ ಹೇಳ್ತಾನೆ, ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸು ಒಂದು ಇರಬೇಕಂತ ಹೇಳ್ತಾನ. ಬಹುಶಃ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸು ಒಂದು ಇರಬೇಕ. ತನುಮನ ದನ ಕೊಟ್ಟು ಗುರುವಿನ ಪಡ್ಕೊಂಡು ಗರ್ವ ಅಹಂಕಾರ ಬಿಡಬೇಕಂತ ಹೇಳ್ತಾರ. ಹಂಗ 25-30 ಊರುಗಳಲ್ಲಿ ಆಜ್ಜಿದ್ದ. ಆಗ ತನ್ನ ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ಉಣಕಲ್ಲನ್ನ ಅನ್ನುವಂಥದ್ದನ್ನು ನಾವು ನೆನಪು ಮಾಡಿಕೊಂಡ್ರೆ ಉಣಕಲ್ಲದ ಮೇಲೆ ಅವನ ಪ್ರೇಮ ಎಷ್ಟಿತ್ತು, ಅವನ ಪ್ರೀತಿ ಎಷ್ಟಿತ್ತು ನಾವು ನೋಡ್ಬೇಕಾಗ್ತದೆ. ಲೇ ಉಣಕಲ್ ಸಿದ್ಧರ ಕಲ್ಯಾಣಕತ್ತಲೇ ಸೊಳೆತಮ್ಮ ನೋಡ್ರಿ ಅವ್ರು ಹೇಳಿದ ಮಾತು. ಉಣಕಲ್ ಸಿದ್ಧರ ಕಲ್ಯಾಣಕತ್ತೆ, ಸಿದ್ಧರ ಕಲ್ಯಾಣ. ಇವತ್ತದು ಸಿದ್ಧರ ಕಲ್ಯಾಣ ಆಗಿದ್ದು ನಾವು ನೋಡಕತ್ತೀವಿ. ಇವತ್ತು ಗಾಡಿಯಾಗ ಹೋಗೋರಿಗೆ ಸಹಿತ ಅವಸರ ಮಾಡಿ ನಮಗೆ ಪಾಳೆ ಹಚ್ಚಕ್ ಮನಸ್ಸಿಲ್ಲ ಅಂದ್ರೆ ಬರೀ ಬಸ್ನ್ಯಾಗ ಗಾಡಿಯಾಗ ಕುಂತವ್ರು ಹೊಳ್ಳಿ ನೋಡಿದ್ರೆ ಅಜ್ಜನ ಮೂರ್ತಿ ದರ್ಶನ ಆಗುವಾಗ ಇವತ್ತು ಅವ್ರ ಮಠ ಆಗಿ. ನೀವು ಒಮ್ಮೆ ನೋಡಿದ್ರೆ ನಾ ಅದಿನಪ್ಪ ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿ ನಾನಿದ್ರೆ ಕಾಪಾಡ್ತೀನಿ ಅಂತ ತಿಳ್ಕೊಂಡು ಒಂದು ಕಡೆ ಸಿತಾರೋಡ ಕುಂತ, ಒಂದು ಕಡೆ ಹುಬ್ಬಳ್ಳಿಯ ಗುರುಸಿದ್ದೇಶ್ವರ ಕುಂತ, ನಟ್ಟ ನಡುವ ಸಿದ್ದಪ್ಪದ ಕುಂತ, ಆ ಕಡೆ ಧಾರವಾಡದಾಗ ಮೃತ್ಯುಂಜಯ ಸ್ವಾಮಿ ಕುಂತ. ಹುಬ್ಬಳ್ಳಿ ಧಾರವಾಡ ಪುಣ್ಯದ ತಾಣವಾಯಿತು, ಕೈಲಾಸವಾಯಿತು, ಕ್ಷೇತ್ರವಾಯಿತು. ವ್ಯಾಪಾರದಲ್ಲಿ ಎಷ್ಟು ಮುಂದೆ, ಹುಬ್ಬಳ್ಳಿ ಧಾರವಾಡ ಭಕ್ತಿಗೂ ಅಟ್ಟ ಮುಂದ ಅನ್ನುವಂಥದ್ದು ಇವತ್ತು ಈ ಮಹಾತ್ಮರ ಪಾದ ಸ್ಪರ್ಶದಿಂದ ತೋರಿಸಿಕೊಟ್ಟಿದೆ ಮಹಾನಗರ. ಇಂಥ ಸಿದ್ದಪ್ಪಜ್ಜನವರ ಅನೇಕ ಘಟನೆಗಳನ್ನು ನಾವು ನೋಡಿದ್ದೀವಿ. ಎಷ್ಟು ಘಟನೆಗಳನ್ನು ನೋಡಿದೀವಿ. ಅವ್ರ ಘಟನೆಗಳಲ್ಲಿ ಎಲ್ಲ ನೋಡಿದೀವಿ ನಾವು. ಇಲ್ಲೇ ಕುಂತುಕೊಂಡು ಮತ್ತೊಬ್ಬ ಭಕ್ತರ ಮನೆಯಾಗಿನ ಪ್ರಸಾದ ನಾವು ಉಂಡು ಹೋಗಿ ಬಂದದ್ದು ನೋಡಿದೀವಿ. ಸತ್ತು ಕೂಸಿನ ಮ್ಯಾಗ ಕೈ ಇಟ್ಟರೆ ಬದುಕಿದ್ದು ನೋಡಿದ್ವಿ. ಇಲ್ಲೇ ಕುಂತ್ಕೊಂಡು ಹೈದರಾಬಾದ್ ತೇಲಿ ಹೋದ ಸುದ್ದಿ ಕೇಳಿದ್ವಿ. ಮುಂದೆ ಹಿಂಗಾಕಿ ಅಂತ ಆಶೀರ್ವಾದ ಮಾಡಿದ್ದು ನೋಡಿದ್ವಿ. ಹಿಂಗಾಕತ್ತೆ ಅಂದ್ರೆ ಹಿಂಗಾದದ್ದು ನೋಡಿದ್ವಿ. 10 ಅಲ್ಲ 100 ಘಟನೆಗಳನ್ನು ನೋಡಿದ್ವಿ. ಇಷ್ಟೆಲ್ಲ ಘಟನೆಗಳನ್ನ ನಮ್ಮಂಗ ಒಬ್ಬ ಶರೀರ ತೊಟ್ಟು ಬಂದಂತ ಒಬ್ಬ ಮಹಾತ್ಮ ಮಾಡಾಕ ಸಾಧ್ಯನೇ ಅಂತಂದ್ರೆ
ಬಹಳ ಮಂದಿ ಕೇಳ್ತಾರೆ, ಮನುಷ್ಯರ ದೇವರಾಗಕ್ಕೆ ಬರ್ತೈತೇನ್ರಿ ಅಜ್ಜಾರ ಅಂತ ಯಾರೋ ಕೇಳಿದ್ರೆ ಖಂಡಿತವಾಗಿ ಬರ್ತೈತೆ ಅನ್ನೋದಕ್ಕೆ ಸಾಕ್ಷಿ ಸಿದ್ದಪ್ಪಜ್ಜನವರು. ಮನುಷ್ಯರಾಗಿ ಹುಟ್ಟಿದ್ರು, ದೇವರಾಗಿ ಪೂಜೆಗೊಂಡರು, ದೇವರಾಗಿ ಪೂಜೆ. ಎಂತ ಸಾಮರ್ಥ್ಯ ಅವ್ರದಂದ್ರ ನೆಲ ಬಡದ್ರಂದ್ರ ಇನ್ನೊಂದು ನೆಲ ತಯಾರಾಗಬೇಕು ಅವ್ರಿಗೆ, ಅಷ್ಟೊಂದು ಶಕ್ತಿ ಅವರಲ್ಲಿತ್ತು. ಎಲ್ಲಿ ಅಜ್ಜ ದೊಡ್ಡ ಮಕ್ಕ ಅನ್ನುವಂಥ ಪ್ರಸಂಗ ನಾ ಮೊನ್ನೆ ಹೇಳಿದೆ. ಅಜ್ಜ ಎಷ್ಟು ಸಾಮರ್ಥ್ಯವನ್ನ ಶಕ್ತಿಯನ್ನ ಗಳಿಸಿಕೊಂಡಿದ್ರು ತನ್ನ ತಪಸ್ಸನ್ನ ಎಂದೂ ತನ್ನ ಸುಖಕ್ಕೆ ಬಳಸಿಕೊಳ್ಳಿಲ್ಲ. ಅವ ಜಗತ್ತಿನ ಕಲ್ಯಾಣಕ್ಕೆ ಆ ತಪಸ್ಸನ್ನ ಬಳಸಿದ. ಗೋಪುರ ಕೊಪ್ಪದಾಗ ಬರಗಾಲ ಬಿದ್ದಾಗ ಮಳೆ ಬರಿಸಿದ್ದು ನೋಡಿದೀವಿ. ಇಬ್ರಾಹಿಂಪುರದಾಗ ಗೋಧಿ ಹುಲ್ಲಿಗೆ ಬೆಂಕಿ ಹತ್ತಿದಾಗ ಆರಿಸಿದ್ದು ನೋಡಿದೀವಿ. ಉಣಕಲದಂತ ಉಣಕಲದೊಳಗ ಯಾವಾಗಲೂ ಎಲ್ಲೇ ಬರ ಬಿದ್ರು ಉಣ್ಣಲೇ ಉಣಕಲ್ ಅಂತ ತಿಳ್ಕೊಂಡು ಉಣಕಲ್ಗೆ ಆಶೀರ್ವಾದ ಮಾಡಿ, ಉಣಕಲ್ ಯಾವಾಗಲೂ ಉಣ್ಕೊಂತಾನೆ ಇರ್ತೈತಿ, ಇದಕ್ಕೆ ಬರ ಬೀಳುದಿಲ್ಲ ಅಂತ ತಿಳ್ಕೊಂಡು ಅವನ ಆಶೀರ್ವಾದ ಮಾಡಿದ್ದು ನೋಡಿದ್ವಿ. ಈ ಮಹಾತ್ಮರ ಮಾತುಗಳು ಅವ್ರು ಇದ್ದಾಗೂ ಅಟ್ಟ ಸತ್ಯ, ಅವರು ಹೋದ ಮೇಲೂ ಕೂಡ ಅಟ್ಟ ಸತ್ಯ. ಇಂಥ ಪುಣ್ಯಾತ್ಮರು ತಮ್ಮ ಜೀವನದಲ್ಲಿ 59 ವರ್ಷಗಳನ್ನು ಕಳೆದು 60ನೇ ವಯಸ್ಸಿಗೆ ಬರ್ತಾ ಇದ್ದಾರೆ. ಅಜ್ಜವರು 60ನೇ ವಯಸ್ಸಿಗೆ ಬರ್ತಾ ಇದ್ದಾರೆ. ಶರೀರಕ್ಕೆ ಸುಖಭೋಗವನ್ನು ಕೊಟ್ಟವರಲ್ಲ ಅವರು, ಶರೀರವನ್ನು ಮನಸ್ಸನ್ನು ಕಟ್ಟಿದರು. ಒಂದ್ಸಲ ಅವರು ಇಬ್ರಾಹಿಂಪುರದಲ್ಲಿ ಇದ್ದಾಗ ಅವರು ಅಬ್ಬಿಗೇರಿ ಫಕೀರಪ್ಪನಂತೆ ವಿದ್ಯೆ ಕಲಿಯುವಾಗ ನಾರಾಯಣಪುರಕ್ಕೆ ಹೋಗಿದ್ರು ಅಂತ ಒಂದು ಘಟನೆ ಹೇಳಿದ್ದೆ ನಾನು. ನಾರಾಯಣಪುರ ಕೊಟ್ಟುಗುಚಿಗೆ ಎಂದು ಊರು ಬರ್ತಾವೆ. ಆ ನಾರಾಯಣಪುರದ ನಂಜಯ್ಯ ಅಜ್ಜವ್ರನ್ನ ತನ್ನ ಮನೆಯಾಗಿ ಇಟ್ಟುಕೊಂಡ ಶಾಸ್ತ್ರ ಹೇಳಿಸುವಂತ ನಂಜಯ್ಯ ಮುಂದ ಅವರು ಹೊಲ ಕಾಯ ಕಚ್ಚಿದಾಗ ಅವನ ಹೆಂಡತಿ ಬೇದಿದ್ಲು, ಜ್ವಾಳ ಎಲ್ಲ ಹಕ್ಕಿ ಪಕ್ಷಿಗಳು ತಿಂದಿದ್ವು. ಮುಂದ ಅಜ್ಜನ ಆಶೀರ್ವಾದದಿಂದ 20 ಹೇರು ಹೋಗಿ 40 ಹೇರು ಜ್ವಾಳ ಆಗಿದ್ವು. ಮುಂದಕ್ಕೆ ಪಶ್ಚಾತ್ತಾಪ ಆಗಿತ್ತು, ಮುಂದಕ್ಕೆ ಭಕ್ತಳಾಗಿದ್ಲು ಅಂತ ಕೇಳಿದ್ರಲ್ಲ, ಅದ ನಂಜಯ್ಯ ಇಬ್ರಾಹಿಂಪುರಕ್ಕೆ ಬಂದು ಬುದ್ಧಿ ಮಗನ್ ಲಗ್ನ ಮಾಡಕತ್ತೇನ್ರಿಪ್ಪ ತಾವು ಬರ್ಬೇಕಂತ ಕರಿತಾನ. ಇಲ್ಲಿ ಕರಿತಾನೆ ನಾರಾಯಣಪುರ ಅಂದ್ರೆ ಅದು ಚಾಮರಸ ಹುಟ್ಟಿದ ಊರು. ಪ್ರಭುಲಿಂಗ ಲೀಲೆ ಕಾವ್ಯ ರಚನೆ ಮಾಡಿರ್ತಕ್ಕಂಥ ಕವಿ ಎಲ್ಲಿ ಹುಟ್ಟ್ಯಾನ? ಅದೇ ನಾರಾಯಣಪುರದಲ್ಲಿ ಹುಟ್ಟಿದ್ದಾನೆ. ಅದೇ ನಾರಾಯಣಪುರ. ಗದಗದಿಂದ ನರೇಗಲ್ಗೆ ಹೋಗುವಾಗ, ರೋಣಕ್ಕೆ ಹೋಗುವಾಗ ಅಬ್ಬಿಗೇರಿ ಮತ್ತು ಅಬ್ಬಿಗೇರಿ ಮುಂದೆ ನಾರಾಯಣಪುರ ಕೊಟ್ಟುಗುಚಿಗೆ ಅಂತ ಬರ್ತಾರೆ. ಅಲ್ಲಿ ಅಜ್ಜಿದ್ದ ಹೋಗ್ತಾರೆ. ಲಗ್ನ ನಡೀತದೆ. ಲಗ್ನ ನಡೆದಂತ ಸಂದರ್ಭದಲ್ಲಿ ಜನ ಬಾಳ ಕೂಡಿ ಬಿಡ್ತಾರೆ. ಕೂಡಿರ್ತಕ್ಕಂಥ ಸಂದರ್ಭದೊಳಗ ಮಾಡಿರ್ತಕ್ಕಂಥ ಅಡಿಗೆ ಎಲ್ಲಿ ಕೊರತೆ ಆಕೈತಿ ಅಂತ ತಿಳ್ಕೊಂಡು ಆ ನಂಜಯ್ಯ ಮತ್ತು ನಂಜಯ್ಯನ ಹೆಂಡತಿಗೆ ಚಿಂತೆ ಹೆಚ್ಚಿ ತೂಕ ಮಾಡಕಂತ ಬಿಡ್ತಾರೆ. ಲಗ್ನಕ್ಕೆ ಮಂದಿ ಬಂದಾರ. ಒಂದ್ ವೇಳೆ ಮಾಡಿದ ಅಡಿಗೆ ಏನಾರ ಕಡಿಮೆ ಬಿದ್ದು ಬಿಟ್ರೆ ನಮ್ಮ ಮರ್ಯಾದೆ ಏನಾಗಬೇಕು, ಜನಗಳಿಗೆ ನಾವೇನು ಉತ್ತರ ಕೊಡಬೇಕು, ದೌಡ್ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಅವ್ರಿಗೆ ಚಿಂತೆ ಹೆಚ್ಚಿ ಬಿಡ್ತು. ಕೊನೆಗೆ ಆ ಹೆಂಡತಿ ಹೆಂಗ್ ಮಾಡೋದ್ರಿ ಕೊನೆಗೆ ನಂಜಯ್ಯ ಅಂತಾನ, ಅಲ್ಲ ಹುಚ್ಚಿ, 25 ವರ್ಷದಿಂದ ಅಜ್ಜ ನಮ್ಮ ಹೊಲದಾಗ ಜ್ವಾಳಕ್ಕಾದ ಘಟನೆನಾರ ಗೊತ್ತೈತಿ ನಿನಗ? 20 ಹೋಗಿ 40 ಹೇರಾಗ್ಯಾವ. ಅಕ್ಷಯವನ್ನ ಮಾಡುವಂತ ಅನುಭಾವಿ ಗುರು ನನ್ನ ಮಗ್ಗಲಿರುವಾಗ ನಾಯಕ್ ಚಿಂತೆ ಮಾಡೋದಂತ ಹೇಳಿ ಸಿದ್ದಪ್ಪನ ಪಾದಕ್ಕೆ ಬಂದು ಬಿದ್ದು ಅಜ್ಜ ಅಂತಾನ, ಯಾಕೋ ನಂಜಯ್ಯ ಅಂತಾನ, ಯಪ್ಪ ಬೀಗರು ಬಿದ್ರು ಬಾಳ ಬಂದಾರಿ, ದೈವ ಬಾಳ ಕುಡೈತಿ, ಮತ್ತು ಲಗ್ನಕ್ಕೆ ಮಾಡಿದ ಅಡಿಗೆ ಕಡಿಮೆ ಬೀಳಾಕತ್ತಂತ ನಾನು ಹೇಂತಿ ತೂಕ ಮಾಡ್ಕೊಳಕ. ಹೌದಾ ಅಪನಾರದಾರ್ಲಿ ನಂಜಯ್ಯ, ಹೆದರ್ಬೇಡ ಅಂತ ಹೇಳಿ ಆ ಅಡಿಗೆ ಮಾಡೋ ಕೋಣ್ಯಾಗ ಹೋಗಿ ಅಜ್ಜವರು ತಮ್ಮ ಪರುಷ ಹಸ್ತವನ್ನ ಮಾಡಿದ ಅಡಿಗೆ ಮ್ಯಾಗ ಕೈಯಾಡಿಸಿ ಬಂದ್ರೆ ಮತ್ತೆಟ್ಟು ಅಡಿಗಿತ್ತು ಅಟ್ಟು ಅಡಿಗೆಗಿತ್ತು ನೋಡ್ರಿ. ಅಷ್ಟೆಟ್ಟು ಅಡಿಗಿತ್ತು ಅಟ್ಟು ಅಡಿಗೆ. ಹಂಗ ಆ ಶಕ್ತಿ ಇರಬೇಕು. ಬರೀ ಅಲ್ಲೇ ಅಲ್ಲದು, ಇವತ್ತಿಗೂ ನಾವು ನೋಡ್ತೀವಿ ಇಲ್ಲಿ ಪ್ರವಚನ ಮುಗಿದ ಮೇಲೆ 4-5 ಸಾವಿರ ಜನ ಇಲ್ಲಿ ಪ್ರಸಾದ ಮಾಡ್ತೀರ ಪುಣ್ಯಾತ್ಮನ ಹೆಸರ ಮೇಲೆ. ಒಂದು ದಿನ ಕಡಿಮೆ ಆತನ್ನುವಂತ ಸುದ್ದಿನ ನಾವು ಕೇಳೋದು. ಇನ್ನೂ ಬರ್ರೆ ಅಂತಾರ ಮಂದಿ, ಇನ್ನು ಬರ್ರೆ ಕೊಡೋರು ಹಂಗ ಕೊಟ್ರಿ, ಪ್ರಸಾದ ತಗೊಳ್ಳೋರು ಹಂಗ ತಗೊಂಡ್ರಿ, ಎಲ್ಲರ ಒಂದಿಟ್ಟು ಕಡಿಮೆ ಅನ್ನುವಂಥ ಶಬ್ದ ಇಲ್ಲವೇ ಇಲ್ಲ. ಏನಾರ ಒಂದಿಟ್ಟು ತೊಂದರೆ ಆತು, ಧೋಕಾ ಆತು, ಎಲ್ಲಿ ಕೇಳಬೇಡ್ರಿ ಶಬ್ದ ನೋಡ್ರಿ. ಅಂದ್ರೆ ಮಹಾತ್ಮರು ಅವ್ರ ಕೈ ಇದ್ದಾಗೂ ಅಕ್ಷಯ ಅಂತ, ಅವ್ರು ಹಾದ ಮೇಲೂ ಅವ್ರ ಕೈ ಅಕ್ಷಯ ಪಾತ್ರೆ ಆಕೈತೆ ಅನ್ನೋದಕ್ಕೆ ಇವತ್ತು ಇಲ್ಲಿ 5-6 ಸಾವಿರ ಜನ ಪ್ರತಿನಿತ್ಯ ಪ್ರವಚನದಲ್ಲಿ ಅನ್ನ ಪ್ರಸಾದ ಮಾಡಿದ್ದೇ ಒಂದು ದೊಡ್ಡ ಉದಾಹರಣೆ ಅನ್ನುವಂಥದ್ದನ್ನ ನಾವು ಹೇಳ್ಬೇಕು. ಇದೇ ಮಠದಾಗ ನಾ ಹೇಳುವಂಥದ್ದು 70-80 ವರ್ಷದಿಂದ ಬೆಣಚಿನ ಇಳವ್ ಇತ್ತು, ಬೆಣಚಿನ ಫಕೀರಪ್ಪಿದ್ದ. ಹೊಸ ತೇರು ಮಾಡಿಸಿದ್ರಂತೆ, ಗಡ್ಡಿ ತೇರು. ಬುಟ್ಟಿ ಬಸಪ್ಪ, ಮಾರ್ತಂಡಪ್ಪ, ಸೂರ್ಯವಂಶಿ ಮಲ್ಲಪ್ಪ ಇವರೆಲ್ಲರೂ ಕೂಡ ಆ ತೇರು ಮಾಡಿಸಿದಾಗ ಆ ತೇರು ಮಾಡಿಸೋ ದಿವಸ 20 ಹಂಡೆ ಹುಕ್ಕಿ ಮಾಡಿದ್ರಂತ ನೋಡ್ರಿ. 20 ಹಂಡೆ ಹುಕ್ಕಿ ಮಾಡಿದ್ರು. ಬೆಣಚಿನ ಇಳವ ಆಚೆ ಲಿಂಗೈಕ್ಯ ಆದ್ಮೇಲೆ ರಟ್ಟಿನ ತೇರು ಎಳಿಬೇಕಾದ್ರ ಭಕ್ತರೆಲ್ಲ ಅಂದ್ರಂತ, ಯಾವ
ಸಿದ್ದಾರೂಢ ತೇರು ಹೆಂಗೆ ಹೇಳ್ತೈತಿ ಹಂಗೆ ಅಜ್ಜನ ತೇರು ಎಳ್ದ ಬಿಡೋಣ ಅಂತೇಳಿ ಮತ್ತೆ ಏನು ಮಾಡೋದು? ತೇರು ಮಾಡೋದಂದ್ರೆ ಏನು ಸಣ್ಣದೇ? ಒಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಕ್ಕೆ ನೀಲಮ್ಮ ಅಜ್ಜನ ಕರ್ಕೊಂಬಂದಿನ ಜಪಾನ ಮಾಡಿದ್ದಲ್ಲ ಬೆಳೆಸಿ ನೀಲಮ್ಮ ಬುಟ್ಟಿ ಬಸಪ್ಪಗೆ ಹೇಳಾಕಿ, ನೋಡಪ್ಪ ತೇರಿಗೆ ಏನೇನು ತರ್ಬೇಕು ತಮ್ಮ, ನೀನ ನಿಂದ್ರು ನಾ ಬಂದ್ ರೊಕ್ಕ ಕೊಡ್ತೀನಿ. ಯಾಕ ಇವತ್ತು ಕಟ್ಟಿಗೆ ತರ ಕೊಟ್ಟಿವಿ, 200 ರೂಪಾಯಿ ಕೊಡು. ಆಕೆ ಕುಡಿಕೆಯಾಗ ಕೈ ಹಾಕಿದ್ರೆ 200 ರೂಪಾಯಿನ ಬರುವಂತ. 2 ರೂಪಾಯಿ 200ಕ್ಕಿಂತ 1 ರೂಪಾಯಿ ಕಡಿಮೆ ಬರ್ತಿದ್ದಿಲ್ಲ ಅಂತ 1 ರೂಪಾಯಿ ಹೆಚ್ಚು ಬರ್ತಿದ್ದಿಲ್ಲ. ವಿಚಿತ್ರ ಹೋಗ್ತಾವೆ ಇವೆಲ್ಲ ಘಟನೆಗಳು. ಅವತ್ತಿನ ಕಾಲಕ್ಕೆ 200 ರೂಪಾಯಿ ಅಂದ್ರೆ ಈಗಿನ ಕಾಲಕ್ಕೆ 20 ಲಕ್ಷ ರೂಪಾಯಿ. ಈಗಿನ ಈಗಿನ ಟೈಮ್ಗೆ 20 ಲಕ್ಷವೇ, 20 ಲಕ್ಷನೇ ಯಾವ್ರೆ. 5,000 ರೂಪಾಯಿದಾಗ ಇನ್ಫೋಸಿಸ್ ಕಂಪನಿ ಪ್ರಾರಂಭ ಮಾಡಿ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಮಾಡಿಕೊಂಡಂತ ಸುಧಾಮೂರ್ತಿ ಅವರ ಹೆಸರು ಕೇಳ್ತೀವಿ ನಾವು. ಸಣ್ಣ ಸೇರಿನಿಂದ ಪ್ರಾರಂಭ ಆಗಿದ್ದು ಇವತ್ತು ಸಾವಿರಾರಲ್ಲ ಲಕ್ಷಾಂತರ ಕೋಟಿ ರೂಪಾಯಿ. ಅವಾಗ ದೊಡ್ಡ ರೊಕ್ಕವೇ, ಅವಾಗ ಬಹಳ ದೊಡ್ಡ ರೊಕ್ಕ. ಆಶ್ಚರ್ಯ. ಮತ್ತೆ ಬರವಂತ ಬಸಪ್ಪ ಇಲ್ಲ, ಮತ್ತೆ ಇವತ್ತು ತೇರು ಮಾಡಿದ ಆಳುಗಳಿಗೆಲ್ಲ ಪಗಾರ ಕೊಡ್ಬೇಕಾಗಿತ್ತವ, 25 ರೂಪಾಯಿ ಕೊಡೋದ್ರೆ ಕೈ ಹಾಕಿದ್ರೆ ಕರೆಕ್ಟ್ 25 ಬರುವಂತ. 11 ರೂಪಾಯಿ ಕೊಡಿ ಯಾಕಂದ್ರೆ 11 ಬರುವಂತ. ತೇರು ಮುಗಿಯೋ ಮಟನು ಒಂದು ದಿನ ಕುಡಿಕೆ ಖಾಲಿ ಆಗಿದ್ದು ಗೊತ್ತಾಗ್ಲಿಲ್ಲ ಅಂತ, ತೇರು ಎಳೆದ ಮೇಲೆ ಕುಡಿಕೆ ಕೈ ಹಾಕಿದ್ರೆ 1 ರೂಪಾಯಿ ಸಿಗ್ಲಿಲ್ಲ ಅಂತ. ಹೆಂಗಿರ್ಬೇಕಾಗತ್ತೆ? ಇವೆಲ್ಲ ಹೇಳಿ ಮಾಡಿಸಿದ್ರೆ ಆಗೋ ಘಟನೆಗಳಲ್ಲಿ ಮಹಾತ್ಮರ ತಪಸ್ಸು, ಮಹಾತ್ಮರ ವ್ಯಕ್ತಿತ್ವ ಹೆಂಗಿರ್ತೈತಿ. 20 ಹಂಡೆ ಹುಗ್ಗಿ ಮಾಡಿದ್ರು ಚಟ ಚೂರ ಆಗ್ತದ ತೇರು ಹೇಳಿದ್ರೊಳಗೆ. ಲಿಂಗದಾಳದಿಂದ, ಇಬ್ರಾಹಿಂಪುರದಿಂದ, ತಾರ್ಯಾಳದಿಂದ, ರಾಯನಾಳದಿಂದ ಭಕ್ತರು ಬಂದ್ರಂತೆ. ಅಜ್ಜದ ಹೊಸ ತೇರು ಮಾಡ್ಯಾರ, ನಡೆಯೋ ತೇರು ಹೇಳಿದ್ರು ಗೋಧಿ ಹುಗ್ಗಿ ಬಡದ್ ಬರೋಣ ಅಂತೇಳಿ. ಯಾಕಂದ್ರೆ ಅಜ್ಜ ಅವತ್ತು ಅಲ್ಲೇ ಪ್ರಭಾವ ಆಗಿದ್ದ. ಬಂದ್ಬಿಟ್ರು. ಯಾವ ಹಂಡೆದಾಗ ಹುಗ್ಗಿನ ಇಲ್ಲ, ಇನ್ನು ಬಡದ ನೀಡಬೇಕು, ಹೆಂಗ್ ಮಾಡೋದು ಅಂದು ಬಿಟ್ಲಕ್ಕನ. ಸಿದ್ದಪ್ಪ ಒಂದು ಕೈ ಬರೆದು ಫೋಟೋ ಬರ್ಸಿದ್ಲಂತ. ನೀಲಮ್ಮ ಫೋಟೋದಂತೆ ಹೋಗಿ ನಿಂತು, ಯಪ್ಪ ನೀ ಇದ್ದ ಜಾಗ ಅಕ್ಷಯ ಪಾತ್ರೆ, ಅಂದು ಅದಿನಿ ಇಂದು ಅದಿನಿ ಅಂತೇಳಿ ಆತನ ಫೋಟೋದ ಪಾದಕ್ಕೊಂದಿಷ್ಟು ನೀರು ಹಚ್ಚಿ ತೊಳ್ಕೊಂಡು ಬಂದು ಆ ನೀರು ಸಿಂಬಡಿಸಿದ್ರ ಆ ಹಂಡೆದಾಗ ಮತ್ತೆ ಹುಗ್ಗಿ ಹೆಂಗಿತ್ತು ಹಂಗ ಹುಗ್ಗಿತ್ತು ಅಂತ ನೋಡ್ರಿ. ಅಂದ್ರೆ ಮಹಾತ್ಮರು ಇದ್ದಾಗೂ ಈ ಘಟನೆಗಳಾಗ್ಯಾವ, ಮಹಾತ್ಮರು ಆದ್ಮೇಲೆ ಈ ಘಟನೆಗಳಾಗ್ಯಾವ. ಅಂದ್ರೆ ಹೋಗ್ಯಾರಂತ ನಾವು ಹೆಂಗ ಅನ್ಬೇಕು ಅವ್ರನ್ನ ಅಂತೇಳಿ. ಇಲ್ಲಿಂದ ಹೋಗ್ಯಾರಂತ ನನಗಂಕರು ಅಣ್ಣಾಕ ಶಬ್ದನ ಬರೋವಲ್ಲ ಅವ್ರು ಹೋಗ್ಯಾರ ಅಂತ ಹೇಳಿ. ಅದಾನವ ಅಜ್ಜ ಯಾವ ರೂಪದಾಗ ಅದಾನೋ ಅದಾನವ. ಯಾರು ಶುದ್ಧ ಮನಸ್ಸಿನಿಂದ ನೆನೆತೀರಿ ಅವ್ರ ಹೃದಯದೊಳಗೆ ಕುಂತ ಅವ್ರನ್ನ ಉದ್ಧಾರ ಮಾಡ್ತಿರ್ಲಿ ಅಂತ ತಿಳ್ಕೊಂಡು ಅವ ಹೇಳ್ಯಾನ. ಎಲ್ಲ ಗೊತ್ತಾಕಿತ್ತವ್ರು. ಇದೇ ಉಳ್ಕಲ್ಲದ ಕಟ್ಟಿ ಮೇಲೆ ಕುಂತಾಗ ಯಾರು ಬರಲೇ ಇಲ್ಲಂತೆ, ಯಾರು ಬರಲೇ ಇಲ್ಲಂತೆ. ನೋವು ಹೊಗೆ ಸೊಪ್ಪು ಸೇರ್ಬೇಕಾಗೈತಿ, ಯಾರು ಬರೋವಲ್ರು ನೋಡಂತೇಳಿ ಮನೆಗೆ ನಾರಾಯಣಪ್ಪನವ್ ಬಂದಂತ. ಅವ್ರ ಕೈಯಾಗ ಒಂದು 4 ಕಡೆ ಕೊಟ್ಟರಂತ, ಹೋಗ್ಲಿ ಹುಬ್ಬಳ್ಳಿ ಹೋಗಿ ಸೊಪ್ಪು ತಗೊಂಡು ಬಾ ಅಂತೇಳಿ. ಅವ ಹೋಗಿ ತಗೊಂಡು ಬಂದ. ತಗೊಂಡು ಬಂದ ಮೇಲೆ ಚಿಲ್ಲರ್ ಹೊಳಿ ಕೊಡ್ಬೇಕಿಲ್ಲ ಮಗ, ನೋಡ ಅದು ಹೆಂಗೆ ಪರೀಕ್ಷೆ ಮಾಡ್ತಾನ. 4 ಕಡೆದಾಗ 9 ಕಡೆ ಉಳಿದಿತ್ತು ಅಂತ. ಇವ ಆಚೆ ಕೇಳಿದಂತ, ಲೇ ಉಳಿದ್ರೊಕ್ಕ ಹೊಳಿತಾ ಇಲ್ಲ ಅವ್. ನಾನು ಏನ್ ರೊಕ್ಕ ಉಳಿದಿಲ್ಲಪ್ಪ, ಊಟ ಕೊಟ್ಟಿನಿ ಅಂದ. ಲೇ ಸಾಧುಗಳ ರೊಕ್ಕ ತಿನ್ನಬಾರ್ದಂತ ನೋಡ ಅಜ್ಜ ಅಂತ ಹೇಳ್ತಾನೆ. ನೋಡ್ರಿ ಎಷ್ಟು ಅದ್ಭುತ ಮಾತಾಡ್ತಾನೆ. ಸಾಧು ಸತ್ಪುರುಷರು ಇದ್ದ ಜಾಗದಾಗಿಂದ ರೊಕ್ಕ ತಿನ್ನಬಾರ್ದಂತಲೇ, ಸಾಧು ಸತ್ಪುರುಷರದು ಮಠಮಾನ್ಯದ್ದು ಧರ್ಮದ ಕಾರ್ಯದ್ದು ರೊಕ್ಕ ತಿನ್ನಬಾರ್ದಂತಲೇ, ತಿಂದವನ ಮನಿ ವಂಶ ನಿರ್ವಂಶಕ್ಕವಲೇ, ತಾಣಕ್ಕೆ ಕೊಡಬೇಕನ ಮತ್ತೆ ಬೇಕಾದಾಗ ನಾ ಕೊಡ್ತೀನಿ ಅಂತ ನೋಡಿ ಅಂತ ಮಾತು. ಅವತ್ತು ನಾರಾಯಣಪ್ಪನಿಗೆ ಹೇಳಿದ ಮಾತು ಇವತ್ತು ಅನೇಕ ಮಂದಿಗೆ ಅದು ಮಾರ್ಗದರ್ಶನ. ಸಾಧು ಸನ್ಯಾಸಿಗಳು ರೊಕ್ಕ ತಿನ್ನಬಾರ್ದು, ಬೂದಿ ಬಡಕರು ಕೂಡ ಜಗಳ ಮಾಡಬಾರ್ದು, ಸಾಧು ಸತ್ಪುರುಷರು ಕೂಡ ಸ್ವಕ್ಕಿಲ ನಡಿಬಾರ್ದಲೇ, ಮನುಷ್ಯರಾದವ್ ನೀವು 3 ಪಾಲಿಸ್ರಿ ನೆಟ್ಟಗಿರ್ತೀರಿ ಅಂತ ತಿಳ್ಕೊಂಡು ಹೇಳಿದಂತ. ಕೊನೆಗೆ 9 ಉಳ್ದತ್ತ ಅಂದಾಗ ತೆಗೆದು ಕೊಟ್ಟನಂತ. ಕೊಟ್ಟಾಗ ನೋಡಪ್ಪ ಸಾಧು ಸತ್ಪುರುಷರು ರೊಕ್ಕ ತಿನ್ನಬಾರ್ದು, ನೀನು ಇವತ್ತು 9 ಯಾಕೆ ಆಸೆ ಮಾಡ್ತೀರಿ? ನೀನು ವಂಶರು ಮಠ 9 ಅಲ್ಲ 9,000 ಬರುವಂಗೆ ಮಾಡುವಂತ ಅನ್ಸೋದನ್ನ ಯಾಕೆ ಹೆದರ್ತಿ ಅಂದಂತ ಅವ್ನು. ನೋಡ್ರಿ ಆ ಮನತನದ ಅಡ್ರೆಸ್ ಏನೋ ಗೊತ್ತಿಲ್ಲ, ನಾರಾಯಣಪ್ಪ ಅಂತ ಒಂದು ಹೆಸರಟ್ಟ ಬರ್ದಾರ ನೋಡಿ. ಅಂದ್ರೆ ಮಹಾತ್ಮರಿಗೆ ಅದೇನ ಹೇಳ್ತಾರಲ್ಲ, ಅಡಿಕೆಗೆ ವಾದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ. ನಾವು ಸಣ್ಣ ಪುಟ್ಟ ಆಸೆ ಮಾಡಕ್ ಹೋಗಿ ಕೆಡಿಸ್ಕೊಂಡ್ಬಿಡ್ತೀವಿ. ಆದ್ರೆ ಮಹಾತ್ಮರು ನಮ್ಮನ್ನ ಪರೀಕ್ಷೆ ಮಾಡ್ತಾರ ಅನ್ನೋದಕ್ಕೆ ಆ ಅನೇಕ ಘಟನೆಗಳಿಗೆ ಸಾಕ್ಷಿ. ಗೋಪದ ಮಠಪತಿ ಬಸಯ್ಯನ ಹೆಂಡತಿ ಇವತ್ತು ಸಾಯ್ತಾಳೋ ನಾಳೆ ಸಾಯ್ತಾಳೋ, ಇವತ್ತು ಸಾಯ್ತಾಳೋ ನಾಳೆ ಸಾಯ್ತಾಳೋ, ಇವತ್ತು ಸಾಯ್ತಾಳೋ ನಾಳೆ ಸಾಯ್ತಾಳೋ. ಗೋಪದ ಬಸಯ್ಯ ಬಂದ, ಒಂದಿಷ್ಟ ಹಾಕೊಂಡ ಹಣ್ಣು ತಗೊಂಡು ಬಂದ. ಅಜ್ಜ ಕಟ್ಟಿ ಮ್ಯಾಗ ಕೂತಿದ್ದ. ಹಣ್ಣು ಸುಲಿಯಾವ ಅಜ್ಜಗೆ ಕೊಡಾವ, ಹಣ್ಣು ಸುಲಿಯಾವ ಅಜ್ಜಗೆ ಕೊಡಾವ. ಅರ್ಧ ತಿನ್ನಾವ ಬಸಯ್ಯ ಇದನ್ನ ಇಟ್ಕೊಳ್ರಿ, ಅರ್ಧ ತಿನ್ನಾವ ಬಸಯ್ಯ ಇದನ್ನ ಇಟ್ಕೊಳ್ರಿ. ಅವನಿಗೂ ಬಸಯ್ಯ ಗೊತ್ತಿತ್ತದು. ಎಪ್ಪತ್ತ ಅರ್ಧ ತಿನ್ನಾವ ಅರ್ಧ ಕೊಡವ, ಅರ್ಧ ತಿನ್ನಾವ ಅಂದ್ರೆ ತಗೊಂಡು ಅರ್ಧ ತಿಂದ ಏನು ಕೊಟ್ಟದ್ದು ಇಟ್ಕೊಂಡ. ಹೋಗಲೇ ಅವ್ವ 3 ತಿಂಗಳಾತ ಹಾಸಿಗೆ ಹಿಡಿದು ಒತ್ತಾಡಕತ್ತಾಳ. ಈ ಹಣ್ಣು ತಿನ್ನಿಸಲೇ 30 ವರ್ಷ ಬದುಕ್ತಾಳೆ. ಹೋಗಲಿಕ್ಕೆ ಬಸಯ್ಯ 30 ವರ್ಷ ಬದುಕ್ತಾಳೆ. ಯಾವ ವಿಜ್ಞಾನಕ್ಕೆ ಸಾಧ್ಯ ಐತಿ ಸ್ವಾಮಿ? ಯಾವ KMCಯಾಗ ಹಾಕಿದ್ರೆ SDMCಯಾಗ ಹಾಕಿದ್ರೆ 30 ವರ್ಷ ಆಯುಷ್ಯ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಆ ಪುಣ್ಯಾತ್ಮ ಹೋಗಿ
ಆತ ಬಿಡ ಏನಂತ ಹೇಳಿ ಹೋಗಿ ಹೆಂಡತಿಗೆ ಅವ್ರು ತಿಂದು ಬಿಟ್ಟ ಹಣ್ಣನ್ನ ಕೊಟ್ಟು ತಿನ್ನಿಸಿದ್ರ ಮುಂದೆ 3 ದಿವಸ ಆ ಬಸೈನ ಹೆಂಡತಿ ಆರಾಮಾಗಿ ಅಂತ ಅಡ್ಡಾಡಕತ್ಲು. ಆಕಿ ಮುಂದೆ 30 ವರ್ಷಗಳ ಕಾಲ ಬದುಕ್ತಾಳೆ ಅಂತಂದ್ರೆ ಮಹಾತ್ಮರ ಹಸ್ತ ಪುರುಷ, ಮಾಸ್ತರ ದೃಷ್ಟಿ ಪುರುಷ, ಮಹಾತ್ಮರ ನಡೆ ಪುರುಷ, ನುಡಿ ಪುರುಷ ಅನ್ನೋದನ್ನ ನಾವು ಪದೇ ಪದೇ ಹೇಳಬೇಕಾಗ್ತದೆ. ಇಂಥ ಅಜ್ಜವರು ಅನೇಕ ಘಟನೆಗಳನ್ನು ಮಾಡಿದ್ರು, ಅನೇಕ ಘಟನೆಗಳನ್ನು ಮಾಡಿದ್ರು. ಯಾವನೋ ಒಬ್ಬ ಪಂಡಿತ ಕೇಳಿದ, ಏನ್ ಕೇಳಿದ? ಆ ಭಕ್ತ ಕೇಳಿದ, ಏಸ ಪಂಡಿತ ದೊಡ್ಡವನೋ ರಾಜ ದೊಡ್ಡವನು ಅಂತ ಕೇಳಿದ. ಪಂಡಿತ ದೊಡ್ಡವನು, ರಾಜ ದೊಡ್ಡವನು. ಅವಾಗ ಅಜ್ಜ ಏನಂತಾನ? ರಾಜ ಸ್ವದೇಶಿ ಪೂಜಿತ, ರಾಜ ತನ್ನ ರಾಜ್ಯದಾಗ ಆಟ ಪೂಜೆಗೊಳ್ತಾನ. ಪಂಡಿತ ವಿದ್ಯೆ ಇದ್ದವ ಎಲ್ಲಾ ಕಡೆ ಪೂಜೆಗೊಳ್ತಾನ, ಪಂಡಿತನ ದೊಡ್ಡವ ಅಂತ ಹೇಳಿದ ಅಜ್ಜ. ವಿದ್ಯೆ ಇದ್ದವ್ರ ಅದಕ್ಕೆ ಅನ್ನಂಗಿಲ್ಲ, ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತ ಹೇಳ್ತಿದ್ರು. ಗದಗಿನ ಅಜ್ಜ ಹೇಳ್ತಿದ್ರು, ಗದಗಿನ ತೋಂಟದ ಸ್ವಾಮಿಗಳು ದುಡ್ಡು ದೊಡ್ಡಪ್ಪ ಅಂತ, ವಿದ್ಯೆ ಅದರಪ್ಪ ಅಂತ. ನೋಡ್ರಿ, ಒಂದ್ ಊರ್ ಗೌಡ ಇನ್ನೊಂದು ಊರಿಗೆ ರತನ ಮಾಡಕ್ ಹೋದ್ರೆ ಗೌಡ್ರ ನಿಮ್ ಊರಾಗ ನೀವು ಮಾಡ್ರಿ ಅಂತ. ಒಂದ್ ಓಣಿ ಹಿರಿಯ ಇನ್ನೊಂದು ಓಣಿಗೆ ಹೋದ್ರೆ ನಿಮ್ ಓಣಿಯಾಗ ನೀವು ಮಾಡ್ರಿ ಅಂತ. ಒಬ್ಬ ಭಾಗದ MLA ಇನ್ನೊಂದು ಭಾಗಕ್ಕೆ ಹೋದ್ರೆ ಮೊದಲು ನಿಮ್ಮ ಕ್ಷೇತ್ರದಾಗ ನೀವು ಮಾಡ್ರಿ ಸಾಕಂತ. ಆದ್ರೆ ಒಬ್ಬ ವಿದ್ಯಾವಂತ, ಒಬ್ಬ ತಪಸ್ವಿ, ಒಬ್ಬ ಪಂಡಿತ, ಒಬ್ಬ ಪ್ರವಚನಕಾರ ಜಗತ್ತಿನ ಯಾವ ಮೂಲೆಯಾಗ ಹೋಗ್ಲಿ ಅವ್ನೆಲ್ಲರೂ ಗೌರವ ಕೊಡ್ತಾರ. ಅದಕ್ಕೆ ವಿದ್ಯಾವಂತರು ಶಾಣ್ಯಾರಪ್ಪ, ಪಂಡಿತರು ಶಾಣ್ಯರು. ರಾಜ ತಾ ಇದ್ದ ಜಗದಾಗ ಪೂಜೆಗೊಳ್ತಾನ, ಪಂಡಿತರು ಮಹಾತ್ಮರು ಜಗತ್ತಿನ ತುಂಬ ಪೂಜೆಗೊಳ್ತಾರೆ, ಜಗತ್ತಿನ ತುಂಬ ಪೂಜೆಗೊಳ್ತಾರೆ ಅಂತ ಹೇಳಿ ಅಜ್ಜ ವಿದ್ಯೆಗೆ ಮಹತ್ವ ಕೊಟ್ಟ. ಆಟೊತ್ನ್ಯಾಗ ಹಡಪದ ಸೀತಮ್ಮ ಅನ್ನೋ ಒಬ್ಬ ಹೆಣ್ಮಗಳು ಎಡಿ ಮಾಡಿಕೊಂಡು ಅಜ್ಜಗೆ ಪ್ರಸಾದ ತಗೊಂಡು ಬಂದು, ಹಡಪದ ಸೀತಮ್ಮ ತಂದಾಗ ತಾರ್ವ ಅಂತೇಳಿ ಎಲ್ಲರಿಗೂ ಮುರಿದು ಕೊಟ್ಟ. ಅಜ್ಜ ಕೊಟ್ಟು ತಾನು ಅಜ್ಜಕ್ಕೆ ತಾಟಿಟ್ಕೊಂಡ. ಎಲ್ಲರೂ ಕಣ್ಣಿಗೆ ಹೊತ್ಕೊಂಡು ಅಜ್ಜದ ಕೈಯಾಗಿಂದ ಬಂತು ಪ್ರಸಾದ ಅಂತ ತಿಳ್ಕೊಂಡು ಬಾಯಾಗ ಹಾಕೊಂಡ್ರು. ಆ ಒಂದು ತುತ್ತು ಪ್ರಸಾದ ಹಾಕೊಂಡ ಮೇಲೆ ಅಜ್ಜನ ಹಸ್ತದಿಂದ ಬಂದಿತ್ತಲ್ಲ, ಅವ್ರಿಗೆ ಹೆಂಗ ಭಾವ ಬಂತು ಗೊತ್ತನ? 18 ತರದ ಅಡಿಗೆ ಮಾಡಿ ಉಂಡಷ್ಟು ರುಚಿ ಅವ್ರಿಗೆ ಹೇಗೆ ಹೊಟ್ಟೆ ತುಂಬಿಡ್ತಂತ. ಬಹುಶಃ ಅಲ್ಲಮ ಪ್ರಭುದೇವರು 12ನೇ ಶತಮಾನದಾಗ ಕಲ್ಯಾಣಕ್ಕೆ ಬಂದಾಗ 1,96,000 ಜಂಗಮರಿಗೆ ಮಾಡಿದ ಅಡಿಗೆ ಅಲ್ಲಮ ಪ್ರಭುರು ಹಿಂಗ ಉಂಡಿರ್ಬೋದಲ್ಲ, ಪ್ರಭುದೇವರು ಹಿಂಗ ಉಂಡಿರ್ಬೋದಲ್ಲ. ನೋಡಿ, ಮುಂದಿನ ಘಟನೆ ಕೇಳ್ರಿ ಬಹಳ ಮಜಾ ಐತಿ. ಆ ತಾಯಿ ಪ್ರಸಾದದ ತಟ್ಟಿತ್ತಲ್ಲ, ಅದನ್ನ ಮತ್ತೆ ಹೊಳ್ಳಿ ಮನಿ ಬೈವಾಗಿ ಎಲ್ಲರಿಗೂ ಹಂಚಂದ್ರೆ ತೆಗೆದು ನೋಡಿದ್ರೆ ಮತ್ತೆ ಹೆಂಗಿತ್ತು ಪ್ರಸಾದ ಹಂಗ ಇತ್ತಂತ. ಪೂಜ್ಯರಾದ ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮಿಗಳು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತ ಕೊಪ್ಪಳದ ಅಜ್ಜವ್ರು ಬರ್ಬೇಕಾಗಿತ್ತು, ಆದಿಚುಂಚನಗಿರಿ ಅಜ್ಜವ್ರು ಬರ್ಬೇಕಾಗಿತ್ತು. ಬೇರೆ ಕಾರ್ಯಗಳ ನಿಮಿತ್ತ ಅವ್ರು ಬರಲಿಲ್ಲ. ರುದ್ರಾಕ್ಷಿ ಮಠದ ಅಜ್ಜವ್ರು ನೋಡ್ರಿ, ರಾಜಣ್ಣ ಹೊತ್ತ ಮಾತು ಹೇಳಿದ್ರು, ಬುದ್ಧಿ ನೀವು ಬರ್ಬೇಕ್ರಿಪ್ಪ ಅಂತ ಹೇಳಿದ್ರು. ಒಟ್ಟ ಹಿಂದ ಮುಂದೆ ನೋಡಿಲ್ಲ ಅವ್ರು. ನೀನ್ ಇಲ್ಲಿ ಬಂದು ಲಗ್ನಕ್ಕೆ ಬಂದು ಹೋಗ್ಯಾರ, ನೀನು ಬಂದು ಹೋಗ್ಯಾರ ಅವ್ರು. ಸಾಮೂಹಿಕ ಲಗ್ನ ಅವರು ವರ್ಷ ಅವ್ರ ಕೈ ಮೇಲೆ ಹಾಕಾವ್. ನಿನ್ನೆ 7 ಜೋಡಿ ಲಗ್ನ ಆಗ್ಯಾವ. ಆದ್ರೂ ಅಜ್ಜವ್ರು ಒಂದ ಮಾತಿಗೆನ ಆತ ರಾಜಣ್ಣರ ಅಂತ ತಿಳ್ಕೊಂಡು ಇವತ್ತು ಅವ್ರು ಈ ಕಾರ್ಯಕ್ರಮದ ಮಂಗಲ ಸಮಾರಂಭಕ್ಕೆ ಬಂದಾರ. ಅವ್ರನ್ನ ಗದ್ದ ಮಾಡಬೇಡ್ರಿ, ಸೀದಾ ಅಜ್ಜಾರನ ವೇದಿಕೆ ಕರ್ಕೊಂಡ್ಬಂದು ಕುಂದ್ರಸ್ರಿ. ಮಂಗಲ ಆದ್ಮೇಲೆ ಮಂಗಲಾಕತ್ತಲ್ಲ, ನಿಮ್ಗೆಲ್ಲರಿಗೂ ಸಿಗ್ತೀವಿ ಇವತ್ತು ನಾವು. ಲಾಸ್ಟ್ ದಿವಸ ನೀವೆಲ್ಲರೂ ಆದ್ಮೇಲೆ ನಾವು ಹೋಗ್ತೀವಿ. ಕೊನೆ ದಿವಸ ಪದ್ಧತಿನ ನಮ್ದು. ನಿಮ್ಗೆಲ್ಲರಿಗೂ ದರ್ಶನ ಕೊಡ್ತೀವಿ, ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಕ್ಕೆ ಅವಕಾಶ ಮಾಡಿ ಕೊಡ್ತೀವಿ. ಗದ್ಲ ಮಾಡ್ದಂಗೆ ಬರ್ಬೇಕಿಟ್ಟ ನೀವು ಒಂದಾಗ ಕೇಳ್ಕೊಳ್ಳೋಣ. ಮತ್ತೆ ನಮ್ಮನ್ನ ತುಳಿಸಿ ಆಡಿದ್ರಿ ಕಡೆ ಎತ್ಕೊಂಡು ಹೋಗ್ಬಿಡ್ತೀವಿ. ಕುದುರ್ತೀವಿ ನಾವು, ಸಮಾಧಾನದಿಂದ ಕುದುರ್ತೀವಿ. ನಮ್ದು ನೇಮದು ಲಾಸ್ಟ್ ದಿನ ಪ್ರವಚನ ಮಂಗಲ ಆದಾಗ ಯಾರವರ ಭೇಟಿಯಾಗಿ ಅವರು ದರ್ಶನ ಮಾಡೋರ್ತಾರೆ ಅಂತ ನಾವು ಇರ್ತೀವಿ. ಅದಕ್ಕೆ ಪೂಜ್ಯ ಗುರುಗಳವರನ್ನು ವೇದಿಕೆಗೆ ಕರ್ಕೊಂಡು ಬಂದು ಆ ಪೂಜ್ಯ ಮಹಾಸ್ವಾಮಿಗಳನ್ನ ನಾವು ಏನ್ ಹೇಳಕತ್ತಿದ್ ಹೇಳ್ರಿ. ಇದು ಹೆಂಗ ಆತಂದ್ರ ಪರಿಣಾಮ ಅವಸರದಾಗಿನ ಗಂಡ ಅವ್ರು ಕಂಡಿದ್ದಂತ ಹೆಂಗ ಹಾಕ್ಬಿಡಿದ. ಮೊದಲ ಅವಸರದಾಗಿದ್ದ ಅವ ಗಂಡ ಲಕ್ಷ್ಯ ಕೊಟ್ಟು ಕೇಳೋದು. ಅಜ್ಜವರು ಆ ಹಡಪದ ಸೀತಮ್ಮನ ಪ್ರಸಾದದ ತಟ್ಟಿನ ತಗೊಂಡು ಹೋಗುವ ಇದನ್ನ ತಂಗಿ ಅಂತ ಹೊಳಿ ಕೊಟ್ರ ಮತ್ತು ಆ ತಾಟಿನ್ಯಾಗ ಮಾಡಿದ ಅಡಿಗೆ ಇದ್ದಂಗ ಇತ್ತು. ಇಂಥ ಅನೇಕ ಘಟನೆಗಳನ್ನು ಮಾಡ್ತಾರೆ ಪೂಜ್ಯ ಮಹಾಸ್ವಾಮಿಗಳು. ಬೇಡಿದವರಿಗೆ ಬೇಡಿದ್ದು ಕೊಟ್ಟರು, ಫಲಗಳನ್ನು ಕೊಟ್ಟರು, ಶ್ರೀಮಂತಿಕೆ ಕೊಟ್ಟರು, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಟ್ಟರು. ಅಜ್ಜವರು ಕುಂತಿರ್ತಾರೆ. ಊರಿಗೆ ಚೆನ್ನಪ್ಪ ಗೌಡ್ರು ಅಂತ ಬರ್ತಾರೆ. ಅವ್ರಂತೆ ಯಾರು ಬರ್ತಾರ? ಚೆನ್ನಪ್ಪ ಗೌಡ್ರು ಬಂದಾಗ ಅಜ್ಜವ್ರಿಗೆ ಒಂದು ಚೆನ್ನಪ್ಪ ಗೌಡ್ರು ಒಂದು ಶಾಲ್ ಹೊದಿಸ್ತಾರೆ, ಕಾಶ್ಮೀರ್ ಶಾಲ್ ಹೊದಿಸ್ತಾರೆ ಅಜ್ಜವ್ರಿಗೆ. ಊರಿನ ಚೆನ್ನಪ್ಪ ಗೌಡ್ರು ಅಜ್ಜವ್ರಿಗೆ ಒಂದು ಕಾಶ್ಮೀರ್ ಶಾಲ್ ಹೊದಿಸ್ತಾರೆ. ಅಜ್ಜ ಏನ್ ಮಾಡಿದ್ ಗೊತ್ತನ ಅದನ್ನ? ಗೌಡ್ರ ಅಗ್ನಿ ದೇವದ ಥಂಡ್ ಐತೈತಿ ಅಂತ್ರಿಪ್ಪ, ತಮ್ಮ ಮುಂದೆ ಅಗ್ನಿ ಯಾವಾಗಲೂ ಉಳಿತಿತ್ತು ನೋಡ್ರಿ.
ಅಗ್ನಿ ದೇವರಿಗೆ ತಂಡ ಹೆತ್ತೈತಿ ಅಂತ್ರಿಪ್ಪ. ಅಗ್ನಿ ದೇವರಿಗೆ ತಂಡ ಹೆತ್ತೈತಿ. ಅದಕ್ಕೆ ತಂಡ ಹೆತ್ತೈತಿ ಅಂದ್ರೆ ಮತ್ತೆ ಅವ್ನು ಹೊಚ್ಬೇಕಲ್ರಿಪ್ಪ ಅಂದವ್ರ ತಮ್ಮ ಹೆಗಲ ಮ್ಯಾಗ ಹೊಚ್ಚಿದ ರೇಷ್ಮೆ ಶಾಲೆ ತಗೊಂಡು ಆ ಅಗ್ನಿ ಕುಂಡದಾಗ ಹೋಗೋದು ಸುಟ್ಟು ಬಿಟ್ರ ನಕ್ಕೊಂತ ನಿಂತಿದ್ದ ಚೆನ್ನಪ್ಪ ಕೂಡ ನಾ ಸ್ವಾಮಿಗೆ ಹೊಚ್ಚಿದ ಶಾಲೆ ಸುಟ್ಟು ನೋಡಂತ ಸಿಟ್ಟಾಗ್ಲಿಲ್ಲ. ಅವ್ರ ಮುಖ ನೋಡ್ತಾರ ಅಜ್ಜವ್ರು, ಚೆನ್ನಪ್ಪ ಗೌಡ್ರ ಮುಖ ನೋಡ್ತಾರ. ಗೌಡ್ರ ನೀವು ಲಕ್ಷ್ಮೀ ಪುತ್ರರಿದ್ರಿಪ್ಪ, ನಿಮಗ ಮಕ್ಕಳ ಫಲ ಇಲ್ರಿಪ್ಪ, ಉಣಕಲದಾಗಿರೋ ಮಕ್ಕಳ ನಿಮ್ಮ ಮಕ್ಕಳಂತ ತಿಳ್ಕೊಂಡು ಜಪಾನ ಮಾಡ್ರಿಪ್ಪ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿ. ನಿಮ್ಗೆ ಮಕ್ಕಳ ಫಲ ಇಲ್ರಿಪ್ಪ, ನಿಮಗ ಮಕ್ಕಳನ್ನ ಕೊಡಾಕ ಫಲ ಇಲ್ಲ ನಿಮ್ಮ ಜೀವನದಾಗ. ಈ ಭಕ್ತರದಾರ ಉಣಕಲಾಗ ಮಕ್ಕಳದಾರಲ್ಲ, ನೀವ ಗೌಡ್ರಾಗಿ ಸಮಾಜನ ಮಕ್ಕಳಂತ ತಿಳ್ಕೊಂಡು ಅವ್ರನ್ನ ಜೋಪಾನ ಮಾಡ್ರಿಪ್ಪ ಅಂತ ತಿಳ್ಕೊಂಡು ಚೆನ್ನಪ್ಪ ಗೌಡರ ವಂಶಕ್ಕೆ ಆಶೀರ್ವಾದ ಮಾಡಿದ್ರು ಅನ್ನುವಂಥದ್ದು ಕೂಡ ಅವರ ಚರಿತ್ರೆಯಲ್ಲಿ ಬರ್ತದೆ. ಇಂಥ ಮಹಾಸ್ವಾಮಿ ಒಂದ್ಸಲ ಅಪ್ಪ ಬಳ್ಳಾರಿ ಕಡೆ ಹೊಕ್ಕಾನಂತಲೇ, ಬಳ್ಳಾರಿ ಕಡೆ ಹೊಕ್ಕಾನಂತೇಳಿ ಹೋಗ್ಬಿಟ್ರ ಅಜ್ಜವ್ರು. ಬಳ್ಳಾರಿ ಕಡೆ ಹೋದವ್ರು 3 ತಿಂಗಳು ಹೋತು, 4 ತಿಂಗಳು ಹೋತು, 5 ತಿಂಗಳು ಹೋತು, 6 ತಿಂಗಳು ಹೋತು, 7 ಹೋತು. ಇಬ್ರಾಹಿಂಪುರಕ್ಕೆ ಮಂದಿ ಕೆಳಗೆ ಕಳಿಸಿದ್ರು. ಅಜ್ಜಾರ ಅದಾರ ಇಬ್ರಾಹಿಂಪುರದಾಗ ಇಲ್ಲ, ಲಿಂಗದಾಳದಾಗ ಅದಾರನು ಇಲ್ಲ, ಅಮರಗೊಳದಾಗ ಅದಾರನು ಇಲ್ಲ, ಗೋಪನ ಕೊಪ್ಪದಾಗ ಅದಾರನು ಇಲ್ಲ. ಇಬ್ರಾಹಿಂಪುರ ಮಂದಿ ಉಳ್ಕಂತ ಬಂದ್ರು. ಆದ್ರೆ ನಿಮ್ಮೂರಾಗ ಅದಾರನು ಇಲ್ಲ. ಎಲ್ಲಿ ಹೋದ್ರು? ಅಪ್ಪನಾರು ಬಳ್ಳಾರಿ ಕಡೆ ಹೋಗ್ತೀನಿ ಅಂತ ಹೇಳಿದ್ರು. ಎಲ್ಲಿ ಹುಡುಕೋದವ್ರನ್ನ? 9 ತಿಂಗಳಾತು ಹೋದವ್ರು ಹೋಗೇ ಬಿಟ್ರ ಅಜ್ಜವ್ರು. 9 ತಿಂಗಳಾತು ಬರಲೇ ಇಲ್ಲ ಊರಿಗೆ, ಬರಲೇ ಇಲ್ಲ. ಎಲ್ಲಿ ಹೋಗಿದ್ರು ಅಜ್ಜವ್ರು ಅಂದ್ರೆ ಹಂಪಿ ಹಂತೆಕ ಕಿಷ್ಕಿಂದೆ ಇತ್ತು, ಕಿಷ್ಕಿಂದೆ ಹೊಳಿ ದಂಡಿ ಹಂತೆಕ ಅಭಯಾರಣ್ಯದೊಳಗ ಅನುಷ್ಠಾನ ಕುಂತಿದ್ರು. 2.5 ತಿಂಗಳು ಧ್ಯಾನಕ್ಕೆ ಕುಂತವ್ರು ಅನ್ನ ನೀರು ಬಿಟ್ಟು ಅಲ್ಲೇ ಕುಂತಿದ್ರು, ಏನೂ ತಗೊಂಡಿದ್ದಿಲ್ಲ. ಅಜ್ಜವ್ರ ಶರೀರ ಕೃಷಿ ಆಗಿ ಹೋಗ್ಬಿಟ್ಟಿತ್ತು. ಅಜ್ಜವ್ರು ಗಡ್ಡ ಬೆಳೆದು ಪ್ರಜ್ಞೆ ತಪ್ಪಿ, ಯಾರೋ ಅಲ್ಲಿ ನೋಡೋರು ಇಲ್ಲದಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ರೆ ಅಜ್ಜವ್ರು. ಎಲ್ಲಿ ಬಿದ್ದಿದ್ರು? ಆ ಕಿಷ್ಕಿಂದೆ ಅರಣ್ಯದೊಳಗೆ. ನೋಡ್ರಿ, ಪರಮಾತ್ಮ ಯಾವ ರೂಪದಾಗ ಬರ್ತಾನೆ ಹೇಳಕ್ ಬರೋದಿಲ್ಲ. 2.5 ತಿಂಗಳ ಅನ್ನ ನೀರು ಎಲ್ಲ ಬಿಟ್ಟು ಬಿಟ್ಟಾರ. ಬರೇ ಧ್ಯಾನದಾಗ ಕುಂತು ತುರ್ಯಾವಸ್ಥೆಗೆ ಹೋಗ್ಬಿಟ್ಟಾರ, ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಾರ. ಅಜ್ಜವ್ರ ಶರೀರ ಆರೋಗ್ಯ ಕ್ಷೀಣಿಸ್ಬಿಟ್ಟದ, ಮೈಯಾಗ ಹೇಳಾಕ ಕಸುವಿಲ್ಲ, ಎಲುಬಿನ ತೊಗಲಿನ ಹಂದ್ರ ಕಾಣಕತ್ತೈತಿ. ಅವಾಗ ಒಬ್ಬವ ಸಂಸಾರ ಸಾಕಾಗಿ ಜೀವನ ಬೇಸರಾಗಿ ಇನ್ನು ನಾನು ಮುಳುಗಿ ಬಿಟ್ರ ಅಂತ ಹೇಳಿ ತುಂಗಭದ್ರಾ ನದಿಗೆ ಹಾರಾಕ ಬರ್ತಾನ ಒಬ್ಬವ. ಜೀವನಾನ ಬೇಡ ನನಗಿನ್ನ, ಏನು ಹೊಳೆ ಮುಳುಗಿ ಬಿಡೋನು ಅಂತ ತಿಳ್ಕೊಂಡು ಅವ ಮುಣಗಾಕ ಬರ್ತಾನ. ಮುಣಗೋ ಆಗ ಅಜ್ಜವ್ರ ನೆಳಕಿ ಕೇಳ್ತೈತಿ. ಅಜ್ಜವ್ರ ನೆಳಕತ್ತಿದ್ದು ಕೇಳ್ತೈತಿ. ಯಪ್ಪ ಯಾರ ನೆಳಕತ್ತಾರಿಲ್ಲ ಅಂತ ಹೋಗಿ ನೋಡ್ತಾನ. ಅಜ್ಜವ್ರು ಕಣ್ಣು ಒಳಗೆ ಜಗ್ಗಿತು, ಮುಖ ಕಲ್ಲದ ಚೆಕ್ ಒಳಗೆ ಹೋಗಿತು, ಅನ್ನಿಲ್ಲ ನೀರಿಲ್ಲ. ಆ ಜಗರ್ಕ ಕಣ ತೆಗಿತಾನ. ಇವನು ನೋಡಿದವನ ಜೀವನ ಕಳ್ಕೊಬೇಡಪ್ಪ, ಹುಟ್ಟಿ ಬರಾಕ ಹುಲ್ಲಿನ ಜನ್ಮಲ್ಲ, ಇನ್ನು ನಿನಗೆ ಮುಂದೆ ಚಲೋ ಆಕತಿ ಅಂತ ಹೇಳ್ತಾರ. ಅವ್ನಿಗೇನು ಮುಣಗಾಕ ಬಂದಿದ್ದಲ್ಲ, ಜೀವನ ಕಳ್ಕೊಬೇಡಪ್ಪ, ಹುಟ್ಟಿ ಬರಾಕ ಹುಲ್ಲಿನ ಜನ್ಮಲ್ಲ, ಮುಂದೆ ಚಲೋ ಆಕತಿ. ಯಾವಾಗ ಮಹಾಸ್ವಾಮಿನ ತನ್ನ ತೊಡಿ ಮ್ಯಾಗ ಹಾಕ್ಕೊಂಡ, ಅವನಿಗೆ ಏನು ತನ್ನ ಕಷ್ಟಗಳಿತ್ತು ನೋಡು, ತನ್ನ ಬಾರಿ ಇತ್ತು ನೋಡು, ಎಲ್ಲ ಹೋಗಿ ನನಗೆ ಯಾವುದು ಚಿಂತಿಲ್ಲ ಅನ್ನುವಂಗ ಅವನಿಗೆ ಅಷ್ಟೊಂದು ಶಕ್ತಿ ಬಂದ್ಬಿಡ್ತೈತೆ ಅವನಿಗೆ. ಆ ಅಜ್ಜನ ತನ್ನ ತೊಡಿ ಮ್ಯಾಗ ಹಾಕೊಂಡ ಮೇಲೆ ದಡಕ್ಕನ ಹೊಳ್ಯಾಗ ಹೋಗಿ ಚಿಪ್ಪಿಗೆ ತಂದು ಬಾಯಾಗ ಅಜ್ಜಗೆ ನೀರು ಹಾಕಿದ. ನೀರು ಭಾಳ ಬಾಯಾಗ ಹೋಗ್ಲಿಲ್ಲ. ಅಜ್ಜ ನಿಕ್ಷಣಕ್ಕೆ ಬಿದ್ದಿದ್ದ. ಹೆಂಗ್ ಮಾಡೋದೇನಂದ ಅಜ್ಜನ ಅನಾಮತ ನೆಗೆದುಕೊಂಡು ಎಲ್ಲಿಗೆ ಬರ್ತಾನಂದ್ರ ಆ ಭಕ್ತ ತನ್ನ ಮನೆಗೆ ತೊಗೊಂಡ್ಬರ್ತಾನ. ಅಜ್ಜನ ತಗೊಂಡು ಬಂದು ತನ್ನ ಮನೆ ಒಳಗೆ 1.5 ತಿಂಗಳು ಇಟ್ಟುಕೊಂಡು ಅಜ್ಜಗ ಔಷಧಿ ಹಾಕ್ತಾನೆ. ಅಜ್ಜ ಹಠಯೋಗಿ, ಅವ ಎಲ್ಲವನ್ನು ಗೆದ್ದಾವ. ಅಜ್ಜನ ಯಾವಾಗ ತನ್ನ ಮನೆಗೆ ಕರ್ಕೊಂಡು ಬಂದ, ಅವನ ಮನೆಯ ದಾರಿದ್ರ್ಯತನ ಕಷ್ಟ ಎಲ್ಲ ಪರಿಹಾರ ಆಗಿ ಅವನ ಮನೆ ಒಳಗೆ ಶಾಂತಿ ಸಮಾಧಾನ ಉಕ್ಕವಾಡಕತ್ತು ಬಿಡುತ್ತದೆ. ಆದ್ರೆ ಅಜ್ಜ ಯಾವಾಗಲೂ ತನ್ನ ತಪಸ್ಸನ್ನು ಮಂದಿ ಉದ್ಧಾರಕ್ಕೆ ಬೆಳೆಸಿದವ ಹೊರತು ತನ್ನ ಸಲುವಾಗಿ ಎಂದು ಬೆಳೆಸಿದವಲ್ಲ. ಅದು ಯಾವಾಗಲೂ ತನ್ನ ಸಲುವಾಗಿ ಎಂದು ಬೆಳೆಸಿಕೊಂಡವಲ್ಲ. ಅಜ್ಜಗ ಔಷಧ ಸಹಿತ ಹಾಕಕ್ ಬರಲಿಲ್ಲ. ಕೊನೆಗೆ ಪಕ್ಕಡ ತಗೊಂಡ ಅಜ್ಜನ ಬಾಯಿ ಹಿಂಗ ತೆಗೆದ ಔಷಧ ಹಾಕಿದಂತವ ಅಜ್ಜಗೆ. ನೋಡಿ, ನೆನೆಸ್ಬೇಕ ಪುಣ್ಯಾತ್ಮನ. ಅವಾಗ ಅಜ್ಜ ಒಂದು 1.5 ತಿಂಗಳಾದ ಮೇಲೆ ಸ್ವಲ್ಪ ಎದ್ದು ಕುಂದ್ರಾಕ ಮಾಡಕತ್ತ ಮಾಡುವಾಗ ಅವಾಗ ಕೊಪ್ಪಳದಾಗ ಹೊಸಮನಿ ಬಸಯ್ಯ ಅಂತದನಪ್ಪ, ಅವ ನಮ್ಮ ಭಕ್ತ, ಅವನು ಬರಾಕ್ ಹೇಳೋ ಅಂತ ಹೇಳ್ತಾನೆ. ಕೊಪ್ಪಳದ ಹೊಸಮನಿ ಬಸಯ್ಯಗೆ ಸುದ್ದಿ ತಿಳಿಸ್ತಾನ ಭಕ್ತ. ಅವ ಯಾವ ಪುಣ್ಯಾತ್ಮವ್ರು ಮಣಿಗಾಲಕ್ಕೆ ಕರ್ಕೊಂಡ್ಬಂದು ಜೋಪಾನ ಮಾಡಿದ, ಅವನ ಹೆಸರು ಸಿಕ್ಕಿಲ್ಲ ಅಂತ ಕಾಣುತ್ತೆ ಚರಿತ್ರೆಕಾರರಿಗೆ. ವರ್ಷ ಯಾವ ರೂಪದಾಗ ಬಂದು ಅವ್ನು ಜೋಪಾನ ಮಾಡಿ 1.5 ತಿಂಗಳು ಅವ್ರು ಇಟ್ಕೊಂಡು ಜೋಪಾನ ಮಾಡಿ ಹೊಸಮನಿ ಬಸಯ್ಯನಾರ ಮನೆಗೆ ಅವ್ರು ಕಳಿಸಿದ. ಬಸಯ್ಯನವರು ಅಜ್ಜನ್ನ 15 ದಿನ ಇಟ್ಕೊಂಡ್ರು. ಗದಿಗಿನೊಳಗ ಉಣಕಲ್ಲದ ಭೀಮಪ್ಪ ಗದಿಗಿನ್ಯಾಗ ಅವ್ರ ಭೇಟಿ ಆಗಕ್ಕ ಗದಿಗಿನಿಂದ ಕೊಪ್ಪಳಕ್ಕ ಅಜ್ಜ ಸಿಕ್ಕ ಹೋದ್ಬಿಟ್ಲೆಕನ. ಅವಾಗ ಸಿದ್ದಪ್ಪ ಅಂತಾರಲ್ಲಿ, ನಾನು ಉಣಕಲ್ಗೆ ಹೋಗ್ಬೇಕಂತ ಮಾಡೀನಿ, ದೌಡ್ ಪತ್ರ ಬರೀ ಉಣಕಲ್ ಭಕ್ತರನ್ನು ಬಂದು ನನಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಉಣಕಲ್ಗೆ ಹೋಗ್ಬೇಕಂತ ಮಾಡಿಲ್ಲ, ಪತ್ರ ಬರೀಲಿ. ಇಬ್ರಾಹಿಂಪುರ ಭಕ್ತರು ಉಣಕಲ್ ಭಕ್ತರು ನಾನು ಕಳ್ಕೊಂಡು ತಪ್ಪು ಹೇಗೆ ಹಾಕತ್ತಾವ.
ನಾ ಹೋಗ್ಬೇಕು ಅಂತ ಇಟ್ಟು ಹೇಳಿದ್ದ ತಡ ಪತ್ರ ಬಂತು. 5 ಚಕಡಿ ತಗೊಂಡು ಉಣಕಲ್ದಿಂದ ಅವ್ರು ಕರ್ಕೊಂಬರಕ್ಕೆ ಹೋಗ್ತಾರೆ. ಅವತ್ತಿನ ಕಾಲಕ್ಕೆ 5 ಚಕಡಿ ತಗೊಂಡು ಅವ್ರು ಕರ್ಕೊಂಬರಕ್ಕೆ ಹೋಗ್ತಾರೆ. ಹೋದ್ರು. ಕೊಪ್ಪಳದಿಂದ ಅಜ್ಜವ್ರನ್ನ ಕರ್ಕೊಂಡು ಗದಗಿಗೆ ಬಂದರು. ಗದಗದಿಂದ ಅಣ್ಣಿಗಿರಿ ಮಾರ್ಗವಾಗಿ ಮುಂದೆ ಇಬ್ರಾಹಿಂಪುರಕ್ಕೆ ಹೋಗು ನಡ್ರಿಲಿ ಅಂದ್ರು. ಇಬ್ರಾಹಿಂಪುರಕ್ಕೆ ಹೋದ್ರು. ಇಬ್ರಾಹಿಂಪುರದಾಗ ಅಲ್ಲಿ ಭಕ್ತರಿಗೆಲ್ಲ ದರ್ಶನ ಕೊಟ್ಟರು. ಬರ್ರಿಪ್ಪ ನಾನು ಅಲ್ಲೇ ಉಣ್ಕಲ್ಕ ಹೋಗ್ತೀನಿ ಅಂತ ಹೇಳಿದ್ರು. ಮತ್ತು ನವಲಗುಂದಕ್ಕೆ ಬಂದರು. ನವಲಗುಂದದಿಂದ ಸೀದಾ ಎಲ್ಲಿಗೆ ಬಂದರು ಅಂತಂದ್ರೆ ಉಣ್ಕಲ್ಕ ಅಜ್ಜವರು ಬರ್ತಾರೆ. ಉಣ್ಕಲ್ಕ ಬಂದ ಮೇಲೆ ಎಲ್ಲಾ ಊರಿಗೂ ಪತ್ರವನ್ನು ಬರೀತಾರೆ. ಅಜ್ಜಾರು ಸಿಕ್ಕಾರ, ಅಜ್ಜಾರು ಬಂದಾರ, ಬರ್ಬೇಕು, ಅಜ್ಜವ್ರ ಸ್ಥಿತಿ ಕಂಡೀಷನ್ ಐತಿ, ಇನ್ನು ಅಜ್ಜವ್ರು ಏನ್ ಮಾಡ್ತಾರ ಹೇಳಕ್ ಬರೋದಿಲ್ಲ, ಅಜ್ಜವ್ರು ಕೈ ಬಿಡ್ತಾರ, ಅಜ್ಜವ್ರು ಕೈ ಬಿಡ್ತಾರ. ಬಹಳ ಮಂದಿಗೆ ಸುದ್ದಿ ಗೊತ್ತಾಗಿ ಹ್ಯಾಂಗ ಬರಾಕತ್ತು ಉಣಕಲ್ಗೆ ಚಕ್ಕಡಿ ಅಂದ್ರ ಒಂದು ಅಂದಾಜಿನ ಪ್ರಕಾರ ದಿವಸಕ್ಕೂ 120ರಿಂದ 130 ಚಕ್ಕಡಿ ಮಂದಿ ಅವ್ರು ನೋಡಕ್ ಬರಕೈತಿ. ಅಜ್ಜವ್ರು ನೋಡಕ್ ಬರ. ಅದೇ ಮೈಲಾರಲಿಂಗಪ್ಪನ ಕಟ್ಟಿ ಮೇಲೆ ಮಂಚ ಹಾಕಿದ್ರು. ಅದೇ ಮೈಲಾರಲಿಂಗಪ್ಪನ ಕಟ್ಟಿ ಮೇಲೆ ಮಂಚ ಹಾಕಿದ್ರು. ಮಂಚ ಹಾಕಿ ಅಜ್ಜವ್ರು ಹಿಂಗೆ ಮಲಗಿಸಿದ್ರು. ಬಂದ ಭಕ್ತರಿಗೆ ಅಜ್ಜವ್ರು ಅಲ್ಲೇ ಕೈ ಮಾಡಿ ಮಾಡಿ ದರ್ಶನ ಕೊಡ್ತಿದ್ರು. ಪಾಳೆ ಹಚ್ಚಿ ಜನ ದರ್ಶನ ತಗೊಂತಿತ್ತು. ಉಣ್ಕಲ್ಲದ ಎಲ್ಲ ಭಕ್ತರು ಕೂಡಿ ಮೀಟಿಂಗ್ ಮಾಡಿದ್ರು. ಅಜ್ಜವ್ರ ಶರೀರ ಸ್ಥಿತಿ ಸರಿ ಇಲ್ಲ, ಬಹುಶಃ ಯಾವಾಗ ದೇಹ ಬಿಡ್ತಾರೋ ಗೊತ್ತಿಲ್ಲ. ಎಲ್ಲರೂ ಹೋಗಿ ಅವ್ರನ್ನ ಕೇಳಿದ್ರು. ಊರಿನ ಎಲ್ಲ ಹಿರಿಯರು, ಕೌಜಗೇರಿ ಮಲ್ಲೇಶಪ್ಪ, ಚೆನ್ನಪ್ಪ ಗೌಡ, ಕಲ್ಲದ ಗೌಡ, ರಾಣಪ್ಪ, ಸಿಂಪಿ ವಾಸಪ್ಪ, ಬಸಪ್ಪ, ಬುಟ್ಟಿ ಗಂಗಪ್ಪ, ಬಸಪ್ಪ, ಬೆಂಗೇರಿ ಈಶಪ್ಪ ಎಲ್ಲರೂ ಹೋಗಿ ಕುಂತ್ರು ಅವ್ರ ಪಾದದಂತೆ. ಕೊರವಿ ಹಿರೇಮಠದ ಶಾಂತಯ್ಯ, ಕೊರವಿ ಸಂಗಪ್ಪ ಎಲ್ಲರೂ ಹೋಗಿ ಅವ್ರ ಪಾದದಂತೆ ಕುಂತ್ರು. ಯಪ್ಪ ಮತ್ತು ಮುಂದಿನ ಹ್ಯಾಂಗ ಅಂದ್ರೆ ಏನಲ್ಲಿ ಕಠ ಬೀಳ್ತೈತಿ, ಮಠ ಆಕೈತಿ ಅಂತ ಹೇಳಿದ್ರೆ ಇಷ್ಟ ನೋಡಿ. ಒಂದ ಮಾತಾಡ, ಕಠ ಬೀಳ್ತೈತಿ, ಮಠ. ಯಪ್ಪ ನೀವು ಹೋಗ್ಬೇಡ, ಇನ್ನೂ ಒಂದಿಷ್ಟು ದಿವಸ ಇರ್ಬೇಕು, ನೀ ಇನ್ನೂ ಒಂದಿಷ್ಟು ದಿವಸ ಇರ್ಬೇಕು. ಇಲ್ಲಪ್ಪ, ಮನ್ಯಾಗ ಗಂಡ ಹೆಂಡತಿ ಹೇಳ್ತಾನೆ ಸರ್ಕನ ಹೋಗ್ಬೇಕು, ಬರಕ್ನ ಬರ್ಬೇಕಂತೇಳಿ. ನೀವು ಹಾಳಿ ಬರಲಿಲ್ಲ ಅಂದ್ರೆ ನೀ ಅಲ್ಲೇ ಇದ್ದು ಬಿಡು, ನೀವು ಬರೋದ ಬೇಡ ಅಂತ ಹೇಳ್ತಾನೆ. ಲೋಕದ ಗಂಡ ಹೇಳಿದ ಟೈಮ್ಗೆ ಹೇಂಚಿ ಹೋಗ್ಲಿಲ್ಲ ಅಂದ್ರೆ ಗಂಡ ಹೊರಗೆ ನಿಲ್ಲಿಸ್ತಾನ. ಗಟ್ಟೊಳ ಗಂಡ ಅವ ಪರಮಾತ್ಮ ಕಳಿಸ್ಯಾನ, ಅವ ಕರೆದಾನ, ನೆಟ್ಟಗೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಹೊರಗೆ ನಿಲ್ಲಿಸ್ಬಿಡ್ತಾನ. ನೋಡ ಅದು ಹೇಗೆ ಎಷ್ಟು ಚಂದ ಹೇಳ್ತಾನೆ. ಅವ ಕರೆದಾಗ ಹೋಗ್ಬೇಕಪ್ಪ, ನೀವೇನು ಹೆದರ್ಬೇಡ. ಇಲ್ಲಿದು ಶರೀರ ಅಂಗಿ ಎಷ್ಟು ದಿನ ತೊಟ್ಕೊಳ್ಳಲಿ, 60 ಮುಗಿದು 61 ಬಿತ್ತಿದ ಅಂಗಿ ಹಳೇದಾಗಿತ್ತಿದ, ಅಂಗಿ ಹಳೇದಾಗಿ. ಇಲ್ಲಪ್ಪ ನೀ ಇದ್ದಿ ಅಂತ ನಮ್ಗೆ ಧೈರ್ಯ ಇತ್ತು. ಆದ್ರೂ ಅಜ್ಜವರು ಇಲ್ಲ, ಈ ಜಗತ್ತಿನೊಳಗೆ ಹುಟ್ಟಿ ಬಂದ ಮೇಲೆ ಸಾವು ಅನ್ನೋದು ಅನಿವಾರ್ಯ, ಅದು ಸತ್ಯ, ಅದು ಶಾಶ್ವತ, ಅದು ಕೊನೆ, ಅದು ಎಲ್ಲಾ ಜೀವಿಗಳಿಗೂ ಸಂಬಂಧ ಇರ್ತದೆ. ಅದಕ್ಕೆ ದುಃಖ ಮಾಡಬಾರ್ದು. ಎತ್ತಿನ ಕಸುವು ಇದ್ದಾಗ ಶರಣರ ಕಸುವು ಸತ್ತ ಮೇಲೆ ಗೊತ್ತಾಕತ್ತಿಲ್ಲ ಮಕ್ಕಳ ಅಂತ ಹೇಳಿದ. ಎತ್ತಿನ ಕಸುವು ಇದ್ದಾಗ ಆಯ್ತು, ತಯಾರಿ ಮಾಡ್ಕೊಳ್ಳಿ, ನೀವೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳಿ. ಯಪ್ಪ ಮತ್ತೆ ನಿನ್ನ ಸಮಾಧಿ ಎಲ್ಲಿ ಮಾಡಬೇಕು? ತಾ ಯಾವ ಕಟ್ಟಿ ಮೇಲೆ ಕುಂತಿದ್ದ ಆ ಕಟ್ಟಿಯಿಂದ ಜಗತ್ ತೋರಿಸಿದ್ದ, ಇದ ದಿಕ್ಕಿಗೆ ಮಾಡಿ ಅಂತ. ತಾ ಏನು ಕುಂತಿದ್ನಲ್ಲ ಅದ ದಿಕ್ಕಿಗೆ ಮಾಡಿ. ಯಪ್ಪ ಮತ್ತೆ ಮುಂದೆ ಈ ಮಠಕ್ಕೆ ಸ್ವಾಮಿಗಳು, ಈ ಮಠಕ್ಕೆ ಗುರು ಪರಂಪರೆ ಎಲ್ಲ ಹೆಂಗ? ಯಾರು ಬೇಡಲೇ, ಭಕ್ತರು ಕೊಡ್ತಾರ, ಭಕ್ತರು ತರ್ತಾರ, ಭಕ್ತರು ನಿಂದಿರ್ತಾರ, ಭಕ್ತರು ಮಾಡ್ತಾರ, ಭಕ್ತರು ಬೆಳೆಸ್ತಾರ, ಭಕ್ತರ ಮೇಲೆ ನಡೆದು ಬಿಡಲಿ, ಸಿದ್ಧ ಒಬ್ಬನ ಕೊನೆ ತನಕ ಉಳಿ. ಅಂದ್ರೆ ಮಠಕ್ಕೆ ಮುಂದೆ ಯಾರನ್ನಾರ ಮಾಡೋಣ ಅಂತ ಭಕ್ತರು ಕೇಳ್ತಾರ. ಮುಂದೆ ಯಾರನ್ನಾರ ಮಠಕ್ಕೆ ಮಾಡೋಣನ್ರಿ, ನಿಮ್ಮ ನಂತರ ಅಪ್ಪ ಮಠ ಕಟ್ಟಿ ಯಾರನ್ನಾರ ಮಾಡೋಣ ಅಂದ್ರೆ ಬ್ಯಾಡಲೇ, ಮೊದಲ ನನ್ನ ಹಠಮಾರಿ ಜನ್ಮ, ನನ್ನ ಕಡತಕ್ಕೆ ಯಾವ ನಿಂದ್ರೋದಿಲ್ಲ ಇಲ್ಲಿ ಅಂತ ಹೇಳ್ತಾನೆ ಆಸಮ. ನೋಡಿ, ನನ್ನ ಕಡತಕ್ಕೆ ಯಾವ ನಿಂದ್ರೋದಿಲ್ಲ, ಬೇಡ ಬೆಳಿತೈತಿ. ಅತ್ತಾಗ ಆರೋಢ ಅದಾನ, ಅತ್ತಾಗ ಹುಬ್ಬಳ್ಳಿ 3000 ಮಠದ ಗುರು ಅದಾನ, ಅತ್ತಾಗ ಧಾರವಾಡದ ಮೃತ್ಯುಂಜಯ ಅಪ್ಪದಾನ. ಸುತ್ತಲೂ ಹುಬ್ಬಳ್ಳಿ ಬೆಳಕಾಕತಿ, ಹೆದರಬೇಡ್ರಿ, ಮಠ ಬೆಳಿತೈತಿ ಅಂತ ಹೇಳ್ತಾನೆ. ಆಶ್ಚರ್ಯ, ಶರೀರ ಕ್ಷೀಣಕ್ಕೊಂತ ಹೋಯ್ತು. ರವಿವಾರ ಮುಗೀತು. 1843ನೇ ರೌದ್ರಿ ನಾಮ ಸಂವತ್ಸರ, ಅಷ್ಟಮಿ, ಪುಷ್ಯ ಬಹುಳ, ಜನವರಿ 31ನೇ ತಾರೀಕು 1921ನೇ ಇಸ್ವಿ ನೆನಪಿಟ್ಟು. ಜನವರಿ 31ನೇ ತಾರೀಕು 1921ನೇ ಇಸ್ವಿ ಸೋಮವಾರ ದಿವಸ ನಸಿಕಿನ ಜಾವ 4 ಗಂಟೆ ಸುಮಾರು ಪೂಜ್ಯರಾಗಿರುವಂತಹ ಸಿದ್ದಪ್ಪಜ್ಜನವರು ಎಲ್ಲಾ ಭಕ್ತರನ್ನು ಕರೆಸ್ತಾರೆ.
ಎಲ್ಲಾ ಭಕ್ತರನ್ನು ಕರೆಸ್ತಾನೆ. ಕರೆಸಿ 4 ಗಂಟೆ ಆಕತಿ, ಅಜ್ಜನ ಎಬಿಸಿ ಕುಂಡ್ರಿಸ್ತಾರೆ. ಅಜ್ಜನ ಎಬಿಸಿ ಕುಂಡ್ರಿಸ್ತಾರೆ. ಕೂತ ಮೇಲೆ ಅಜ್ಜ ಎಲ್ಲಾರನ್ನು ನೋಡ್ತಾನ. ಹುಣ್ಣಿ ಕೂಸು ಹೆಣ್ಣು ಗಂಡು ಯಾರು ಮಕ್ಕೊಂಡಿದ್ದಿಲ್ಲ, ನಿತ್ಯ ಹತ್ತಿದ್ದಿಲ್ಲ ಎಲ್ಲರಿಗೂ. ಅಜ್ಜದ ಸುದ್ದಿ ಈಗ 1 ತಾಸಿಗೆ ಬರ್ತೈತಿ, ಇನ್ನೊಂದು ತಾಸಿಗೆ ಬರ್ತೈತಿ, ಈಗ 1 ತಾಸಿಗೆ ಬರ್ತೈತಿ, ಇನ್ನೊಂದು ತಾಸಿಗೆ ಬರ್ತೈತಿ, ಈಗ 1 ತಾಸಿಗೆ ಬರ್ತೈತಿ, ಇನ್ನೊಂದು ತಾಸಿಗೆ ಬರ್ತೈತಿ. ಅನಾಮತ ಅಜ್ಜ ನಿಂಗೆ ಕುಂದ್ರಿಸಿದ್ರು. ಕುಂತ ಅಜ್ಜ ಎಲ್ಲಾ ಭಕ್ತರನ್ನು ಕಣ್ತುಂಬ ನೋಡ್ತಾನ. ಕೊನೆ ಮಾತು ಅಜ್ಜ ಹೇಳ್ತಾನ, ಯಾರು ಮಹಾತ್ಮರನ್ನ ನೆನೆಸ್ತೀರಿ ಅವ್ರ ಮನೆಯೊಳಗ ಅವ್ರ ಮನಸ್ಸಿನಾಗ ನಾ ಇರ್ತೀನಿ. ನಿಮ್ಮ ಧರ್ಮವನ್ನ ಬಿಡಬೇಡಿ, ಗುರುಭಕ್ತಿಯನ್ನ ಬಿಡಬೇಡಿ, ಮನುಷ್ಯತ್ವದಿಂದ ಬದುಕ್ರಿ, ದಾನವನ್ನ ಮಾಡ್ರಿ, ಧರ್ಮವನ್ನ ಮಾಡ್ರಿ, ದಾಸೋಹವನ್ನ ಮಾಡ್ರಿ, ಮನುಷ್ಯರನ್ನ ಪ್ರೀತಿಸ್ರಿ, ಹೆಣ್ಣು ಮಕ್ಕಳನ್ನ ಗೌರವಿಸ್ರಿ. ನಿಮ್ಮೆಲ್ಲರಿಗೂ ಕಲ್ಯಾಣ ಆಕೈತಿ, ನಿಮ್ಮೆಲ್ಲರಿಗೂ ಕಲ್ಯಾಣ. ಹೀಗೆ ಕೈ ಮಾಡಿ ಆಶೀರ್ವಾದ ಮಾಡಿ ಎಲ್ಲರನ್ನು ನೋಡಿದ ಅವರ ಗೋಣು ಬಲಿಕಿನ ಕಡೆ ಬಿತ್ತು. ಸಿದ್ದೇಶ್ವರರು ಪಯ ಬಿಡತೀನಿ ದೇಹ ಬಿಡತೀನಿ, ಬಿಡತೀನಿ ದೇಹ ಬಿಡತೀನಿ, ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ ಮಹಿಮಾದ ನಡತೆ ಹಿಡಿದು ದೇಹ, ಬಿಡತೀನಿ ದೇಹ ಬಿಡತೀನಿ, ನಾ ಬಿಡತೀನಿ ದೇಹ ಬಿಡತೀನಿ. ಪಾವಕಗಾಹುತಿ ಮಾಡಿ ಜೀವನದ ನೋವು ಮಾಡಿ, ಪಾವಕಗಾಹುತಿ ಮಾಡಿ ಜೀವನದ ನೋವು ಮಾಡಿ, ಬೇರೆ ಬೈದು ಬ್ರಹ್ಮಗೋಳಾಡು ತರಿ ದೇಹ, ಬಿಡತೀನಿ ದೇಹ ಬಿಡತೀನಿ, ನಾ ಬಿಡತೀನಿ ದೇಹ ಬಿಡತೀನಿ. ಅವನಿಯೊಳ್ ಶಿಶುನಾಳಧೀಶನೇ ಗತಿಯನ್ನು, ಅವನಿಯೊಳ್ ಶಿಶುನಾಳಧೀಶನೇ ಗತಿಯನ್ನು, ಜವನ ಬಾಧೆ ಗೆದ್ದು ಶಿವಲೋಕದೊಳು ದೇಹ ಬಿಡತೀನಿ, ದೇಹ ಬಿಡತೀನಿ, ನಾ ಬಿಡತೀನಿ ದೇಹ ಬಿಡತೀನಿ, ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ ಮಹಿಮಾರ ನಡೆತೆ ಹಿಡಿದುಗೆ, ಬಿಡತೀನಿ ದೇಹ ಬಿಡತೀನಿ, ನಾ ಬಿಡತೀನಿ ದೇಹ ಬಿಡತೀನಿ, ದೇಹ ಬಿಡತೀನಿ ದೇಹ ಬಿಡತೀನಿ. ಜಯ ಗುರು ಬಸವೇಶ ಹರ ಹರ ಮಹಾದೇವ. ಯಾವಾಗ ಅಜ್ಜವರು ಶರೀರವನ್ನು ಬಿಟ್ಟರು, ಅವರ ಜೀವ ಶಿವನೊಳಗ ಒಂದಾತು, ಅಂಗ ಲಿಂಗದೊಳಗ ಒಂದಾತು ಅನ್ನುವಂಥ ಸುದ್ದಿ ಕೇಳ್ತು. ಇಡೀ ನಾಡಿನ ತುಂಬೆಲ್ಲ ಆ ಸುದ್ದಿ ಹಬ್ಬಿಬಿಡ್ತು. ಹ್ಯಾಂಗ ಜನ ಬಂತು ಉಣಕಲ್ಕಂದ್ರೆ, ಪೂಜ್ಯರ ಲಿಂಗ ಶರೀರವನ್ನು ಮಜ್ಜನ ಮಾಡಿಸಿ ಅದೇ ಮೈಲಾರ ಲಿಂಗಪ್ಪನ ಕಟ್ಟೆಯಲ್ಲಿ ಅವರು ಜೀವಂತಿದ್ದಾಗ ಎಲ್ಲಿ ಕುಂದಿರ್ತಿದ್ರು ಅಲ್ಲೇ ಕುಂದಿರ್ಸಿದ್ರಂತವ್ರು, ಅದೇ ಜಾಗದಾಗ ಕುಂದಿರ್ಸಿದ್ರು. ಆ ಶರೀರವನ್ನ ಎಷ್ಟು ದಿನ ಕುಂದಿರ್ಸಿದ್ರು ಅಂದ್ರ 3 ದಿವಸ ಕುಂದಿರ್ಸಿದ್ರು ಅಂತ ನೋಡ್ರಿ. 3 ದಿವಸ ಕುಂದಿರ್ಸಿದ್ರು. ಎಷ್ಟು ದಿವಸ? 3 ದಿವಸ. ಆ ಶರೀರದ ಮಕ್ಕಳು ಹೋದ್ರ ಘಮ 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 ಅನ್ನೋ ಒಂದು ಗಂಧದ ವಾಸನೆ ಬರಾಕತ್ತಿತ್ತಂದ್ರೆ, ಯೋಗಿ ಶರೀರ ಅದು ಕೆಡೋದಿಲ್ಲ, ಅದು ಪರಮಾತ್ಮಗೆ ಮೀಸಲಾಗಿರ್ತೈತೆ ಅಂತ ಹೇಳ್ತಾರಲ್ಲ, ಹಂಗ ಅಜ್ಜನ ಶರೀರ ಲಿಂಗ ಶರೀರ ಆಗಿ ಹೋಗ್ಬಿಟ್ಟಿತ್ತು. ಶಿಶುನಾಳ ಶರೀಪುರ ಲಿಂಗೈಕ್ಯರಾದಾಗ ಅವ್ರ ಶರೀರದಿಂದ ಸುವಾಸನೆ ಬಂತು. ಸಜ್ಜಲಗೂಡದ ಶರಣಮ್ಮನವರು ಲಿಂಗೈಕ್ಯರಾದಾಗ ಅವರ ಶರೀರದಿಂದ ಸುವಾಸನೆ ಬಂತು. ಹಾನಗಲ್ಲದ ಪೂಜ್ಯ ಕುಮಾರ ಮಹಾಸ್ವಾಮಿ ಲಿಂಗೈಕ್ಯರಾದಾಗ ಅವರ ಶರೀರದಿಂದ ಸುವಾಸನೆ ಬಂತು. ಅಥಣಿ ಶಿವಯೋಗಿಗಳು, ಕಲಬುರಗಿ ಶರಣ ಬಸವೇಶ್ವರರು, ಮಹಾತ್ಮರಂತ ಅನ್ನೋರು ಏನದಾರಲ್ಲ, ಅವ್ರ ಶರೀರ ಬಿಟ್ಟಾಗ ಅವರ ಶರೀರದಿಂದ
ಪರಿಮಳದ ಸುವಾಸನೆ ಬರ್ತೈತಿ. ಆ ಶರೀರ ವಿಷಯ ಭೋಗಕ್ಕೆ ಬಳಕೆ ಆಗಿಲ್ಲ, ಅದು ಲಿಂಗ ಭೋಗಕ್ಕೆ ಬಳಕೆ ಆಗೈತಿ. ಅದಕ್ಕೆ ಅಲ್ಲಿ ಪರಮಾತ್ಮನ ವಾಸಸ್ಥಾನ ಆಗೈತಿ. ಕಾಯ ಕೈಲಾಸ ಆಗಿರ್ತೈತಿ. ಕಾಯ ಕೈಲಾಸ ಆಗೈತಿ ನೋಡಿ. ಸುಡಾಡ್ತಿತ್ತು, ಮುಖ ಹೆಂಗ್ ನಗುತ್ತಿತ್ತು ಅಜ್ಜವ್ರದಂದ್ರೆ, ಅಜ್ಜವ್ರ ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕುಂತಾರನಪ್ಪ ಅನ್ನೋ ಮುಖ ನಗುತ್ತಿತ್ತಂತೆ. ಸಿದ್ದಪ್ಪನ ಮುಖ ನಗ್ತಿರ್ತೈತಿ ನೋಡಿ, ನಗ್ತಿರ್ತೈತಿ ನೋಡಿ. ಯಾವ್ದಾದ್ರೂ ಒಬ್ಬ ಮನುಷ್ಯ ಶರೀರ ಬಿಟ್ಟಾಗ, ತೀರ್ಕೊಂಡಾಗ ಆತನ ಶರೀರವನ್ನು ಕುಂದಿರಿಸಿದಾಗ ಮುಖ ನಗಬೇಕಂತದ್ದು. ಮುಖ ನಗುತ್ತಿತ್ತು ಅಂದ್ರೆ ಬದುಕು ಬಹಳ ಚಲೋ ಇತ್ತಂತ ತಿಳ್ಕೊಬೇಕಂತ. ಮುಖ ಎತ್ತೆತ್ತಗರ ಆಗಿತ್ತಂದ್ರೆ ಎತ್ತೆತ್ತಗರ ಆಗಿತ್ತು ಅಂತ ತಿಳ್ಕೊಬಿಡ್ಬೇಕಂತ. ಅದು ಗೊತ್ತಾಗತ್ತದ ಕೊನೆ ದಿವಸ ಅದು ಗೊತ್ತಾಗ್ಬಿಡ್ತಾ. ಶರೀರ ಕುಂದಿರಿಸಿದಾಗ ಗೊತ್ತಾಗತ್ತದ. ಅಜ್ಜನ ಮುಖ ಕುಲು 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 ನಗ್ತಿತ್ತದು. 3 ದಿವಸ ಕುಂದಿರಿಸಿದ್ರು. ಚಕ್ಕಡಿ ಬಂದವು. ಕೆರೆ ದಾಂಡಿ ಸಾಲಲಿಲ್ಲ, ಗೌಡ್ರ ಹೊಲ ಸಾಲಲಿಲ್ಲ, ಈ ಕಡೆ ಸಾಲಲಿಲ್ಲ. ಎಲ್ಲಾ ಕಡೆ ಚಕ್ಕಡಿ ಪ್ಯಾಕ್ ಆಗಿ ಎಲ್ಲರೂ ಬರೋರು, ಮಂಗಳಾರತಿ ಮಾಡಿಸೋರು. ಇತಿಹಾಸಕಾರರು ನೋಡಿದವರು ಹೇಳ್ತಾರೆ, ಆ ಅಜ್ಜನ ಮೈಲಾರಲಿಂಗಪ್ಪನ ಕಟ್ಟಿ ಕಡೆ ತೆಂಗಿನಕಾಯಿ ಒಡೆದ ನೀರು ಹರಿದು ಉಣಕಲ್ ಕಟ್ರಿ ಮಠ ಬಂದಿತ್ತಂತ ನೋಡಿ. ಅಲ್ಲಿ ಮಠ ನೀರು ಹರಿದಿತ್ತು, ಉಣಕಲ್ ಕಟ್ರಿ ಮಠ. ರೊಕ್ಕ ಎಷ್ಟು ಕುಡಿತು ಗೊತ್ತನ್ರಿ? ರೊಕ್ಕ ಎಣಿಸ್ಲಿಲ್ಲ ಅಂತ ಅವನ್ನ ತೂಕ ಮಾಡಿದ್ರಂತವ್ರು. ತಕ್ಕಡಿ ತಂದು ಜಗತ್ತಿನಾಗ ಎಲ್ಲರ ರೊಕ್ಕ ತೂಕ ಮಾಡಿದ ಇತಿಹಾಸ ಎಲ್ಲರ ಸಿಗ್ತೈತಿ ಅಂದ್ರೆ ಉಣಕಲ್ ಸಿದ್ದಪ್ಪನ ಲಿಂಗೈಕ್ಯ ಆದ ಸಂದರ್ಭದಲ್ಲಿ ಸಿಗ್ತೈತಿ. ಆ ರೊಕ್ಕ ತೂಕ ಮಾಡಿದ್ರಂತ ಅವ್ನು. ಚಿಲ್ಲರ ರೊಕ್ಕನೆಲ್ಲ 2 ಕಿಲೋ ಅದು ನೋಡಿ, 3 ಕಿಲೋ ಅದು ನೋಡಿ, 4 ಕಿಲೋ ಅದು ನೋಡಿ ತೂಕ ಮಾಡಿ ಚೀಲ ತುಂಬಿದ್ರಂತ ರೊಕ್ಕ. ಎಷ್ಟು ರೊಕ್ಕ ಕೂಡ್ತು. ಹೂವು ಅಂಕರು ಒಂದು ಗುಡ್ಡದ ರಾಶಿ ಬಿದ್ದಂಗೆ ಬಿತ್ತಂತ. ತೆಂಗಿನಕಾಯಿ ಅಂಕರು ಒಟ್ಟಿದ್ವಂತ. ಎಲ್ಲಾ ಕಡೆ ತೆಂಗಿನಕಾಯಿ ಒಟ್ಟಿದ್ರಂತ. ಖರೆ ಅನಿಸ್ಬಿಡ್ತು. ಮಹಾತ್ಮರು ಇದ್ದಾಗ ಮೆರೆಯುವುದಿಲ್ಲ, ಅವರು ಸತ್ತಾಗ ಮೆರಿತಾರ ಅನ್ನುವಂಥದ್ದು. ಅವರು ಲಿಂಗೈಕ್ಯರಾದಾಗ ಆ 3 ದಿವಸ ಊರಾಗಿನ ಜನ ಎಲ್ಲ ವಿಚಾರ ಮಾಡಿದ್ರು. ಇಬ್ರಾಹಿಂಪುರ ಭಕ್ತರು ಬಂದರು, ಲಿಂಗದಾಳದ ಭಕ್ತರು ಬಂದರು, ಅಮರುಗೋಳ ಭಕ್ತರು, ಕಿತ್ತೂರು, ಮನಗುಂಡಿ, ಮನಸೂರು ಸುತ್ತಮುತ್ತಲು ಎಲ್ಲ ಸುಮಾರು ಒಂದು 50 ಜನ, ಹುಬ್ಬಳ್ಳಿ ಧಾರವಾಡದ ಎಲ್ಲ ಜನ ಕೂಡಿ, ಹಂಗಾರ ಅಜ್ಜ ಇದ್ದಾಗ ಮೆರೆದಿಲ್ಲ, ನಾವೇನು ಮಾಡೋದು? ಅಜ್ಜ ಇದ್ದಾಗ ಮೆರೆದಿಲ್ಲ, ಹಂಗಾದ್ರೆ ಏನು ಮಾಡೋದು? ಅಜ್ಜನ ಮೆರವಣಿಗೆಯನ್ನು ತೆಗೆದು ಅಂತೇಳಿ ಅಜ್ಜನದ ಒಂದು ದಿವ್ಯ ಶರೀರವನ್ನ ಆ ಮೆರವಣಿಗೆ ಪಲ್ಲಕ್ಕಿಯನ್ನ ಮಾಡಿ ಮೆರವಣಿಗೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ. ಮೆರವಣಿಗೆ ಮಾಡಿ ಈ ಊರಿನ ಹಿರೇಮಠದವರು ಕೊಟ್ಟಿರ್ತಕ್ಕಂಥ ಜಾಗದೊಳಗೆ ಅಲ್ಲಿನೇ ಒಂದು ಲಿಂಗ ಮುದ್ರೆಯನ್ನು ಮಾಡಿ ಆ ಲಿಂಗ ಮುದ್ರೆ ಕಲ್ಲನ್ನು ಹಾಕಿ ಅವರ ಸಮಾಧಿಯನ್ನು ತೆಗೆದು ಪೂಜ್ಯ ಸಿದ್ದಪ್ಪಜ್ಜನವರ ಸಮಾಧಿಯ ಅಂತಿಮಕ್ಕೆ ತಯಾರು ಮಾಡ್ತಾರೆ. ಹುಬ್ಬಳ್ಳಿಯ ಸಿದ್ದಾರೂಢರು ಬರ್ತಾರೆ, ಅಂತಿಮಕ್ಕೆ ಸಿದ್ದಾರೂಢರು ಬರ್ತಾರೆ. ಅವರಿದ್ದರವಾಗಿನ್ನು ಸಿದ್ದಾರೂಢರು. ಮುಂದೆ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಬರ್ತಾರೆ. ಅವಾಗ ಮೃತ್ಯುಂಜಯ ಅಪ್ಪುಗಳು ಧಾರವಾಡಕ್ಕೆ ಬಂದಿದ್ರು. ಮೃತ್ಯುಂಜಯ ಅಪ್ಪುಗಳು ಸಿದ್ದಪ್ಪನವರು ಲಿಂಗೈಕ್ಯರಾದಾಗ ಧಾರವಾಡದ ಮುರುಘಾಮಠದ ನಡಿಯಪ್ಪ, ಸಿದ್ದಪ್ಪನವರು ದೊಡ್ಡ ಮಹಾ ತಪಸ್ವಿಗಳಂತೇಳಿ ಮೃತ್ಯುಂಜಯ ಅಪ್ಪುಗಳು ಬರ್ತಾರೆ, ಸಿದ್ದಾರೂಢರು ಬರ್ತಾರೆ, 3000 ಮಠದ ಜಗದ್ಗುರುಗಳು ಬರ್ತಾರೆ, ರುದ್ರಾಕ್ಷಿ ಮಠದ ಸ್ವಾಮಿಗಳು ಬರ್ತಾರೆ, ಕಲ್ಯಾಣ ಮಠದ ಸ್ವಾಮಿಗಳು ಬರ್ತಾರೆ, ನವಲಗುಂದ ಗವಿ ಮಠದವರು ಬರ್ತಾರೆ. ಎಲ್ಲೆಲ್ಲಿ ಸ್ವಾಮಿಗಳು ತಪಸ್ವಿಗಳು ಇದ್ರು ಎಲ್ಲರೂ ಎಲ್ಲಿ ಬರ್ತಾರೆ ಅಂದ್ರೆ ಸಿದ್ದಪ್ಪನ ಅಂತಿಮ ಕ್ರಿಯೆಗೆ ಬರ್ತಾರೆ. ಆ ಅಂತಿಮ ಸಂಸ್ಕಾರಕ್ಕೆ ಬಂದು ಆ ಕುಣಿಯ ಮೇಲೆ ಪೂಜ್ಯರ ಪಾದವನ್ನು ಇಡಿಸಿ ಅಲ್ಲಿ ಲಿಂಗ ಪೂಜೆ ಮಾಡಿಸ್ತಾರೆ. ಅವರ ಪಾದ ಪೂಜೆ ಆಗ್ತದೆ. ಅಲ್ಲಿ ಕ್ರಿಯಾವಿಧಿಗಳನ್ನು ಮಾಡ್ತಾರೆ. ಮುಂದೆ ಸಿದ್ದಪ್ಪಜ್ಜನವರ ದಿವ್ಯ ಶರೀರವನ್ನ ಜೈಕಾರಗಳ ಮೂಲಕ ತೆಗೆದುಕೊಂಡು ಹೋಗಿ ಮಂತ್ರಾಕ್ಷತೆಯನ್ನು ಮಾಡುವುದರ ಮೂಲಕ ಬಿಲ್ಪತ್ರಿ, ವಿಭೂತಿ, ಬಿಲ್ಪತ್ರಿಗಳನ್ನು ಒಟ್ಟಿ ಸಿದ್ದೇಶ್ವರರ ಲಿಂಗ ಶರೀರವನ್ನ ಸ್ಥಾಪನೆ ಮಾಡಿ ಎಲ್ಲರೂ ಸಿದ್ದೇಶ್ವರರಿಗೆ ಜಯವಾಗಲಿ ಎಂದು ಸಿದ್ದಪ್ಪಜ್ಜನವರ ಸಮಾಧಿಯನ್ನ ಮಾಡಿದರು. ಮುಂದೆ ಆ ಮಠ ಅಲ್ಲೇ ಅವರ ಮಠ ಆಯಿತು. ಅವ್ರ ಗದ್ದಿಗೆಯೂ ಕೂಡ ಅಲ್ಲೇ ಆಯಿತು. ಮುಂದೆ ನಂತರದಲ್ಲಿ ಈ ಮಠ ಏನೈತಲ್ಲ, ಇದು ಸಿದ್ದಪ್ಪಜ್ಜನವರು ಲಿಂಗೈಕ್ಯರಾದ 18 ವರ್ಷಕ್ಕೆ ಬೆಳಚಿ ಫಕೀರಪ್ಪ ಇದನ್ನ ಹೊಸ ಮಠ ಕಟ್ಟಿದ. ಮತ್ತು ಅವ ಲಿಂಗೈಕ್ಯ ಆದ ಮೇಲೆ 1941ರಾಗ ಬುಟ್ಟಿ ಬಸಪ್ಪ, ಸೂರ್ಯವಂಶಿ ಮಲ್ಲಪ್ಪ, ನೀಲಮ್ಮ ಕೂಡಿ ಮತ್ತಿದ್ರು ಹೊಸ ಮಠ ಕಟ್ಟಿದ್ರು. ಅದಾದ ಮೇಲೆ ಮತ್ತೆ ಮಠ ಆಗಿದ್ದಿಲ್ಲ. ಹೊಸ ಮಠ ಮತ್ತೆ ಯಾವಾಗ ಆತಂದ್ರೆ 2026ರ ಸಾಲಿನಲ್ಲಿ ಮತ್ತೆ ಹೊಸ ಮಠ ಇವತ್ತು ಆಗಿದೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಳಬೇಕಾಗ್ತದೆ. ಎಲ್ಲ ಇತಿಹಾಸದ ಹೆಜ್ಜೆ ಗುರುತಿಗಳು. ಮುಂದೆ ಮಹಾತ್ಮರ ಎಲ್ಲೆಲ್ಲಿ ಕುಂತು ಹೋಗ್ಯಾರ. ಅಮರುಗೊಳದಾಗ ಅವ್ರ ಮಠ ಐತಿ, ಶೆರೆವಾಡದಾಗ ಅವ್ರ ಮಠ ಐತಿ, ಮನಗುಂಡ್ಯಾಗ ಅವ್ರ ಮಠ ಐತಿ, ಲಿಂಗದಾಳದಾಗ ಐತಿ, HS ವೆಂಕಟಾಪುರದಾಗ ಐತಿ, ಇಬ್ರಾಹಿಂಪುರದಾಗ ಐತಿ. ನನಗೆ ಗೊತ್ತಿದ್ದಾಗ ಒಂದು 12 ಜಾಗದಾಗ ಅಜ್ಜನ ಮಠಗಳದಾವ. ಅಜ್ಜ ಎಲ್ಲೆಲ್ಲಿ ಪಾದ ಇಟ್ಟಾನ ಅವನ ಹೆಸರ ಮೇಲೆ ಮಠಗಳಾಗ್ಯಾವ. ಇಂಥ ಪೂಜ್ಯ ಮಹಾಸ್ವಾಮಿಗಳು ತಮ್ಮ ಬದುಕನ್ನ ಬಂಗಾರದಂಗೆ ತೀಯದು. ಕೊನೆಗೆ ಒಂದು ಪ್ರಶ್ನೆ ಬರ್ತೈತಿ, ಮಹಾತ್ಮರು ಶರೀರ ಬಿಟ್ಟ ಮೇಲೆ ಎಲ್ಲಿ ಹೋಗ್ತಾರೆ? ಮಹಾತ್ಮರು ಎಲ್ಲಿ ಹೋಗ್ತಾರೆ? ಈ ಜಗತ್ತಿನೊಳಗ ಎಲ್ಲರೂ ಒಂದಿನ ನಾವು ಸಾಯ್ತೀವಿ. ಭಾಳ ಮಂದಿ ಸತ್ ಮೇಲೆ ಸ್ವರ್ಗಕ್ಕೆ ಹೋದ್ರು, ನರಕಕ್ಕೆ ಹೋದ್ರು ಅಂತೀವಿ. ಇನ್ನು ಕೆಲವರು ಮ್ಯಾಲೆ ಹೋದ್ರು ಅಂತೀವಿ. ಮತ್ತೆ ಮ್ಯಾಲೆ ಹೋದವ್ರು ಕೆಳಗೆ ಪತ್ರ ಬರೀಬೇಕಾಗಿತ್ತ? ಯಾರ ಬರ್ದಾರ ಪತ್ರ? ಮೊಮ್ಮಕ್ಕಳ ನಾವು ಆರಾಮದೀವಿ, ನೀವು ಚಂದಾಗ ಕುಡ್ಕೋತಾನೆ ಇರ್ರಿಪ್ಪ ಅಂತೇಳಿ? ಇಲ್ಲ.
ಮ್ಯಾಲ ಹೋದ್ರ ಅಂತಾರ, ಮತ್ತೆ ಎಲ್ಲಿ ಹೋದ್ರು? ಮ್ಯಾಗ ಮುಗಿಲೈತಿ, ಕೆಳಗೆ ಭೂಮಿ ಐತಿ. ಬಂದವ್ರು ಎಲ್ಲಿಂದ ಬಂದ್ರು ಅನ್ನೋದು ಗೊತ್ತಿಲ್ಲ, ಹೋದವ್ರು ಎಲ್ಲಿ ಹೋದ್ರು ಅನ್ನೋದು ಗೊತ್ತಿಲ್ಲ. ಇನ್ನೂ ಜನನ ಮರಣಗಳು ಒಗಟದಾವ. ಆದ್ರೂ ಪಂಡಿತರು ಪ್ರವಚನ ಮಾಡುವಾಗ ಒಬ್ಬ ಕೇಳಿದಂತ, ಸಾಮಾನ್ಯರ ಸುದ್ದಿ ಬಿಡ್ರಿ, ಅವ್ರು ನರಕಕ್ಕರ ಹೋಗೋಳ್ರು, ಸ್ವರ್ಗಕ್ಕರ ಹೋಗೋಳ್ರು, ಮಹಾತ್ಮರಂತ ಬಂದಾರಲ್ಲ, ಅವ್ರ ದೇಹ ಬಿಟ್ಟ ಮೇಲೆ ಅವ್ರ ಪ್ರಾಣ ಅವ್ರು ಎಲ್ಲಿ ಹೋಗ್ತಾರಂತ ಕೇಳಿದಾಗ ಚಿಂತಂತ ಪಂಡಿತರಿಗೆ ಏನ್ ಹೇಳ್ಬೇಕು ಇದಕ್ಕೆ ಉತ್ತರ ಅಂತೇಳಿ. ಕೊನೆಗೆ ಆ ಪಂಡಿತರಿಗೆ ಸ್ವಪ್ನದಾಗ ಬಂದು ಮಹಾತ್ಮರು ಹೇಳಿದ್ರಂತ, ಏ ಪಂಡಿತ, ಮಹಾತ್ಮರು ಶರೀರ ಬಿಟ್ಟ ಮೇಲೆ ಸ್ವರ್ಗಕ್ಕೂ ಹೋಗುದಿಲ್ಲ, ನರಕಕ್ಕೂ ಹೋಗುದಿಲ್ಲ, ಪಾತಾಳಕ್ಕೂ ಹೋಗುದಿಲ್ಲ, ಅತಳಕ್ಕೂ ಹೋಗುದಿಲ್ಲ, ವಿತಳಕ್ಕೂ ಹೋಗುದಿಲ್ಲ, ಸುತಳಕ್ಕೂ ಹೋಗುದಿಲ್ಲ. ಮಹಾತ್ಮರು ಎಲ್ಲಿ ಹೋಗ್ತಾರ ಗೊತ್ತನ? ದೇಹ ಬಿಟ್ಟ ಮೇಲೆ. ಯಾರು ಅವ್ರು ಇದ್ದಾಗ, ಯಾರು ಅವ್ರು ಹೇಳಿದ ದಾರಿ ಒಳಗೆ ನಡೀತಿರ್ತಾರ ನೋಡ್ರಿ, ಅವ್ರು ಉಪದೇಶ ಮಾಡಿದ ತತ್ವಗಳನ್ನ ಜೀವನದಾಗ ಒಂದು 4 ಅವ್ರು ಉಪದೇಶ ಮಾಡಿದ ತತ್ವಗಳನ್ನ ದಾರಿ ಒಳಗೆ ನಡೀತಿರ್ತಾರಲ್ಲ, ಆ ದಾರಿಯಾಗ ಯಾರು ಅವ್ರನ್ನ ನೆನಿತಾರ ಅವ್ರ ಮನಸ್ಸಿನಾಗ ಶಾಶ್ವತವಾಗಿ ಮಹಾತ್ಮರು ಇರ್ತಾರಂತ. ಅವ್ರ ಮೇಲೆ ಹೋಗುದಿಲ್ಲ ಅಂತ ಕೆಳಗೂ ಹೋಗುದಿಲ್ಲ ಅಂತ. ಅದಕ್ಕೆ ಮಹಾತ್ಮರು ಎಲ್ಲಿ ಹೋಗ್ಯಾರಂದ್ರ ಸ್ವರ್ಗದಾಗೂ ಇಲ್ಲ, ವೈಕುಂಠದಾಗೂ ಇಲ್ಲ, ಕೈಲಾಸದಾಗಿಲ್ಲ. ಮಹಾತ್ಮರು ಎಲ್ಲಿದಾರಪ್ಪ ಅಂದ್ರೆ ಇಷ್ಟ ಕುಂದ ಭಕ್ತರೇನು ಬಂದು ಕುಂತಿರಲ್ಲ, ನಿಮ್ಮೆಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಮಹಾತ್ಮರು ಬೆಳಗಾಕತ್ತಾರ, ವಿರಾಜಮಾನವಾಗಿ ಬೆಳಗಾಕತ್ತಾರ. ಹೇಳ್ಯಾನಂತವ, ನೀಡವ್ರು ನಮ್ಮವ್ರಿದ್ರೆ, ಇಕ್ಕವ್ರು ನಮ್ಮವ್ರಿದ್ರೆ ಹಕ್ಕ್ಯಾಕ್ ಕುಂತು ಉಡ್ಬೇಕಲ್ಲ ಅಂತ ಹೇಳಿದ್ದಂತವ. ನಮ್ಮವ್ರಿದ್ರೆ ಹಕ್ಕ್ಯಾಕ್ ಕುಂತ್ರು ತಪ್ಪಿಲ್ಲ ಅಂತ ಹೇಳಿದ್ನಂತ. ಅಜ್ಜಿದ್ದಾಗ ಒಂದಿಷ್ಟು ಮಾತು ಹೇಳಿದ್ದ, ಗುಡ್ಡಕ್ಕ ಸುಣ್ಣ ಹಚ್ತಾರಂತಲೇ, ಅಜ್ಜಿದ್ದಾಗ ಹೇಳಿದ್ದು, ಗುಡ್ಡಕ್ಕೆ ಸುಣ್ಣ ಹಚ್ತಾರಂತಲೇ, ಕೆರೆಗೆ ಹಂಚ್ ಹೊಸ್ತಾರಂತಲೇ ಅಂತ ಹೇಳಿದ್ದ. ನೋಡಿರತ್ತೆ ಕೆರೆಗೆ ಹಂಚ್ ಹಚ್ಚಾರ, ನೀವೆಲ್ಲ ಹುಡುಕ್ ಕುಂತೀರಿ, ಪ್ಯೂರ್ಸ್ ಹಾಕ್ಯಾರ ನೋಡ್ರಿ ಎಲ್ಲ, ಮತ್ತೆ ಹಂಚ್ ಹಚ್ಚಿದ್ರು ನೋಡ್ರಿ ಈ ಕೆರೆಗೆಲ್ಲ. ಅವ್ನು ಹೇಳಿದ ಮಾತುಗಳೆಲ್ಲ ಕೆರೆಗೆ ಹಂಚ್ ಹೊಸ್ತಾರಲಿ ಅಂದ್ರೆ ಉಳ್ಕಲ್ ಕೆರೆಗೆ ಹಂಚ ಹಚ್ಚಿಬಿಟ್ರು. ಗುಡ್ಡಕ್ಕೆ ಸುಣ್ಣ ಹಚ್ಚಿದ್ರಂದ್ರೆ ಗುಡ್ಡದ ಮೇಲೆ ಬಿಲ್ಡಿಂಗ್ ಆಗಾಕತ್ತಾವ, ಈಗ ನೃಪತುಂಗರ ಬೆಟ್ಟದ ಮೇಲೆ ಈಗ ಚಲೋ ಅಪಾರ್ಟ್ಮೆಂಟ್ಗಳು ಆಗಾಕತ್ತಾವ. ಮತ್ತು ಅಜ್ಜ ಇದ್ದಾಗ ಇನ್ನೂ 2 ಮಾತು ಹೇಳಿದ್ದ, ಉಣ್ಕಲ್ಲ ಸಿದ್ಧರ ಕಲ್ಯಾಣ ಕಥೆಲಿ ಅಂತ ಹೇಳಿದ್ದ. ಇವತ್ತು ಸಿದ್ಧರ ಕಲ್ಯಾಣ ಆಯ್ತು. ಅಜ್ಜ ಆದ ಇನ್ನೂ ಒಂದು ಮಾತು ಹೇಳಿದ್ದ, ಅಜ್ಜ ನಾನು ಎಲ್ಲರೂ ಊರಾಗ ಒಂದ ಜಾತ್ರೆ ಆದ್ರೆ ನಾನು 2 ಜಾತ್ರೆ ಆಕವಲ್ಲ ಅಂತ ಹೇಳಿದ್ದ. ಒಂದು ಜಾತ್ರೆ ಆ ಕಡೆ ಆಕತಿ, ಇನ್ನೊಂದು ಜಾತ್ರೆ ಈ ಕಡೆ ಆಕತಿ. ಅಜ್ಜ ಇನ್ನೂ ಒಂದು ಹೇಳಿದ್ದ, ನಾನು ಸಮಾಧಿ ಮಾಡಿದ ಜಾಗದೊಳಗೆ ದೇಹ ಇರ್ತೈತಿ, ನೀಲಮ್ಮನ ಮನೆ ಒಳಗೆ ನನ್ನ ಆತ್ಮ ಇರ್ತೈತಿ ಅಂತ ಹೇಳಿದ್ದ. ಅಲ್ಲಿ ದೇಹ ಐತಿ, ಇಲ್ಲಿ ಆತ್ಮ ಐತಿ, ಎರಡೂ ಕೂಡಿ ಇವತ್ತು ಅವು ಬೆಳ್ಯಾಕತ್ತಾವ. ಮತ್ತು ಉಣಕಲ್ ಗಸಣ್ಯಾಗ ಸಿಗ್ತತಿ ಅಂತ ಹೇಳಿದ್ದ. ಗಸಣ್ಯಾಗ ಅಂದ್ರೆ ಗದ್ದಲದಾಗ ಸಿಗ್ತತಿ. ಇವತ್ತು ನೀವು ರೋಡ್ ದಾಟಿ ಬರ್ಬೇಕಾದ್ರೆ ಭಾಳ ಹುಷಾರಿಂದ ಬರ್ಬೇಕು, ಹುಷಾರಿಂದ ಹೋಗ್ಬೇಕು. ಇತ್ತಾಗ ಬೆಳೀತು ಉಣಕಲ್ಲು ಗದ್ದಲದ ನಡುವು ಸಿಕ್ಕಂತು. ಇನ್ನೂ ಒಂದು ಮಾತು ಹೇಳಿದ್ದ, 10 ದಿಕ್ಕಿನೊಳಗೆ ಹುಬ್ಬಳ್ಳಿ ಧಾರವಾಡ ಬೆಳೆದ್ರು ಉಣಕಲ್ ತನ್ನ ಗತ್ತಿನಾಗ ಉಳಿತಿದ್ದಿಲ್ಲ ಅಂತ ಹೇಳಿದ್ದ. ಇವತ್ತಿನ ಉಣಕಲ್ ತನ್ನ ಗತ್ತಿನಾಗ ಉಳ್ಕೊಂತ ನೋಡಿ. ಇನ್ನೂ ಒಂದು ಹೇಳಿದ್ದ, ಉಣಕಲ್ ತಳ ಚಲೋಲಿ ಹುಳ ಬಾಳ ಸುಮಾರು ಅದಾವ ಅಂತ ಹೇಳಿದ್ದ. ಅದು ಕೂಡ ಅವ್ರ ಜೀವನದಾಗ ಆಗಿ ಹೋಗಿತ್ತು. ಚಲೋನೂ ಹೇಳ್ಯಾನ, ಎಡನೂ ಹೇಳ್ಯಾನ, ಪ್ಲಸ್ಸು ಹೇಳ್ಯಾನ, ಮೈನಸ್ ಹೇಳ್ಯಾನ. ಮತ್ತೆ ಇದನ್ನೇ ಕೇಳಕತ್ತೀರ ಬೇಡ್ರಿ, ಮತ್ತೆ ಒಂದು ಬಿಟ್ಟು ಒಂದು ಹೇಳಬಾರ್ದು ನಾವು ಸ್ವಾಮಿಗಳು. ನಾಳೆ ನನ್ನ ಅಂತರಾತ್ಮ ಮರಗತೈತಿ ಎಲ್ಲ ಹೇಳಿದ್ನಿ, ಇದನ್ನೇ ಹಾಕ್ಬಿಟ್ನಿ ಅಂತೇಳಿ ಹೊಡಿವಾಗ ಅದ್ರ ಒಂದು ಹೊಡೆದು ಬಿಡ್ಬೇಕು. 6 ಆಗಲಿ 4 ಆಗಲಿ ಔಟರ್ ಆಗಲಿ ಕೊನೆಗೆ ಅದು ಹೇಳಿದ್ದ. ಇನ್ನೂ ಒಂದು ಅದು ಹೇಳಿದ್ದ, ಎಲ್ಲ ಕಡೆ ಬರಗಾಲ ಬಿದ್ರು ಉಣಕಲ್ ಸಂಪಾಗಿ ಉಣ್ತೈತಿಪ್ಪ ಅಂತ ಹೇಳಿದ್ದ. ಇವತ್ತು ಉಣಕಲ್ ಉಣ್ತೈತಿ. ಇದೆಲ್ಲ ಅವ ಹೇಳಿದಂಥ ಮಾತುಗಳು ಸತ್ಯ ಆಗ್ಯಾವ. ಆ ಮಹಾತ್ಮನ ಚರಿತ್ರೆಯನ್ನ ಹೇಳಿದವರು ಕೇಳಿದವರು ಪುಣ್ಯಾತ್ಮರಾಗ್ತಾರೆ. ಆತನ ಚರಿತ್ರೆಗೆ ಯಾರು ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಯ ಕೊಟ್ಟು ಕೇಳ್ತಾರ ಅವರ ಮನೆಯ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸಿದ್ದೇಶ್ವರರು ಆ ಮನೆಯಲ್ಲಿ ವಾಸ ಮಾಡ್ತಾರೆ ಅನ್ನುವಂಥ ಚರಿತ್ರೆಯನ್ನ, ಈ ಕಥೆಯನ್ನ, ಈ ಕಾವ್ಯವನ್ನು ಬರೆದಾವ ಒಬ್ಬ ಮುಸಲ್ಮಾನ ವ್ಯಕ್ತಿ. ಇಲ್ಲೇ ಕುಂದಗೋಳ ತಾಲೂಕಿನ ಹಿರೇಹರಪುಣಿಯವ ಹಯ್ಯಾತ ಸಾಬ. ಮುಂದೆ ಗದಗಿನ ಶಿವಾನಂದರ ಶಿಷ್ಯನಾಗಿ ಮುಸಲ್ಮಾನ ಇದ್ದಾವ. ಶಿವಾನಂದರಿಂದ ದೀಕ್ಷೆ ತಗೊಂಡು ರೋಣದ ಬಸವರಾಜ ಸ್ವಾಮಿಗಳ ಕೈಯಲ್ಲಿ ಬೆಳೆದು ಸದಾಶಿವ ಶಾಸ್ತ್ರಿಯಾಗಿ, ಸದಾಶಿವ ಸ್ವಾಮಿಯಾಗಿ ಮುಂದೆ ಬಾಮಿನಿ ಷಟ್ಪದಿಯಲ್ಲಿ ಈ ಚರಿತ್ರೆಯನ್ನ ಆತ ಬರಿತಾನೆ. ಈ ಪುರಾಣವನ್ನು 26 ಅಧ್ಯಾಯದಲ್ಲಿ ಬರಿತಾನೆ. ಇದನ್ನು ಗದ್ಯಕ್ಕೆ ಅನುವಾದ ಮಾಡಿದವರು ಇದೇ ಉಣಕಲ್ಲದ ಕಾಂಚೇನ ಮರಿಗೌಡರು ಅನ್ನುವಂಥ ಗುರುಗಳು ಇದನ್ನು ಗದ್ಯಕ್ಕೆ ಅನುವಾದ ಮಾಡ್ತಾರೆ. ಇವರ ಬಗ್ಗೆ ಇನ್ನೂ ಅನೇಕರು ಕೃತಕೋಟಿಯವರ ಚರಿತ್ರೆಯನ್ನು ಬರೀತಾರೆ. ಇನ್ನೂ ಅನೇಕರು ಇವ್ರ ಬಗ್ಗೆ ನಾಮಾವಳಿ ಬರೀತಾರೆ, ಕಥೆಗಳನ್ನು ಬರೀತಾರೆ. ಅಜ್ಜನ ಬಗ್ಗೆ ಮಂಗಳಾರತಿಗಳನ್ನು ಬರೆದಾರೆ. ಒಟ್ಟಾಗಿ ಅಜ್ಜನ ಭಕ್ತರು ಎಲ್ಲಾ ಕಡೆ ಮಾಲಿಂಗನ ಬಳ್ಳಿ ಹಬ್ಬಿದಂಗೆ ಇವತ್ತು ಅಜ್ಜನ ಬಳ್ಳಿ ಹಬ್ಬಿ ಬಿಟ್ಟತಿ. ಯಾವ ದಿಕ್ಕಿನಾಗ ನೋಡಿದ್ರು ಅಜ್ಜನ ಭಕ್ತರು ಅದಾರ. ಇವತ್ತ ಆ ಅಜ್ಜನ ಒಂದು ಚರಿತ್ರೆ, ಆ ಒಂದು ಮಠ ಇವತ್ತು ಈ ಮಠ ಪೂಜ್ಯರು ಅವತ್ತು ಅವ್ರು ಇದ್ದಾಗ ಹೇಳಿದ್ರಂತ, ಇದು ಬೆಳಿತೈತಿಲೇ, ಭಾಳ ಬೆಳಿತೈತಿ. ಇವತ್ತು ಬಂದಂತ ಎಲ್ಲಾ ಸ್ವಾಮಿಗಳು ಹೇಳಿದ್ರು, ನಾವು ತಂಜಾವೂರಿಗೆ ಅಜಂತ ಎಲ್ಲೋರಾಗಕ್ಕೆ ಹೋಗೋದು ಬೇಡಿನ್ನ, ಎಲ್ಲಿಗೆ ಹೋಗ್ಬೇಕಂದ್ರೆ ಉಣಕಲ್ಗೆ ಹೋಗಿಬಿಟ್ರೆ ಅಂತ ಸುಂದರವಾದ ಮಠ ನಮಗೆ ನೋಡಕ್ಕೆ ಸಿಗ್ತದೆ ಅಂತ ಹೇಳಿ ಇವತ್ತಷ್ಟು ಸುಂದರವಾದ ಮಠ 4-5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಹಿರಿಯರೆಲ್ಲ ಕಟ್ಟಿದ್ದಾರೆ. ಇನ್ನೂ ಅವ್ರದ್ದೊಂದು ಆಸೆ ಇದೆ, ಡೋರ್ ಬಾಗಿಲವನ್ನು ಕಟ್ಟಬೇಕು ಅಂತ ಹೇಳಿ. ಮಠ ಆಗೈತೆ ಅಂದ್ರೆ ಬಾಗಿಲಾಗೋದೇನು ದೊಡ್ಡದಲ್ಲ, ಅದು ಆಗೇ ಆಕತಿ. ನಾವೆಲ್ಲ ಭಕ್ತರು ಮನಸ್ಸು ಮಾಡಿದ್ರೆ ದ್ವಾರ ಬಾಗಿಲನ್ನು ಕೂಡ ಖಂಡಿತವಾಗಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ನಾನು 2 ವರ್ಷದಿಂದ ಬಂದಾಗ ಅಲ್ಲಿ ಇತ್ತು ಕಾರ್ಯಕ್ರಮ. ಆ ಜಾಗದಾಗ ಹೇಳಿದ್ದೆ, ಮಠ ಕಟ್ರಿ, ಅಜ್ಜನದು ಪುರಾಣ ಪ್ರವಚನ ಹಚ್ಚುನು. ಅವಾಗ ಅಂದಾಗ ನೀವ ಬರ್ಬೇಕು ನೋಡ್ರಿ ಅಂತ ಎಲ್ಲರೂ ಎದ್ದು ನಿಂತು ಹೇಳಿದ್ರು.
ನಾ ಅನ್ಕೊಂಡಂಗ ಮಠಾನು ಆಯ್ತು, ಭಕ್ತರು ನಮ್ಮನ್ನ ಕರೆಸಿದ್ರಿ. ಮತ್ತು ನನಗೂ ಕೂಡ ಚಿಂತಿತ್ತು, ಹೆಂಗೆ ಹೇಳೋದಪ್ಪ ಹುಬ್ಬಳ್ಳಿ ಮಂದಿಗೆ ಇದನ್ನ, ನಾವೆಲ್ಲ ಬೇರೆ ಬೇರೆ ಕಡೆ ಪ್ರವಚನ ಮಾಡಿದವ್ರು ಅಂತೇಳಿ. ನನಗೆ ಏಟು ಚಿಂತಿಲ್ಲಾರ್ದಂಗೆ ಎಷ್ಟು ಸರಳವ ನನ್ನೊಳಗೆ ಕೂತು ನೋಡಿದ್ ಬಿಟ್ಟ ಅಂದ್ರೆ, ಇಲ್ಲಿ ಬಂದವ್ರು ಹುಟ್ಟರು ಸ್ವಾಮಿಗಳು ಅಂದ್ರು ತಲೆಯಾಗಿ ಏನಾರ ಕಂಪ್ಯೂಟರ್ ಇಟ್ಕೊಂಡಿರಿ ಅಂತೇಳಿ. ಕಂಪ್ಯೂಟರ್ ಅಲ್ಲೋ ಮರ ಯಾವುದು, ಒಳಗೆ ಕುಂತಾಗ ಅವ ನುಡಿತಾನೆ, ಕೆಳಗಿಳಿದು ಬಂದ್ರೆ ನಾ ಇರೋದ ಇಲ್ಲ ಅಂತ ಹೇಳಿರ್ತಾನೆ. ಕುಂತಾಗ ಅವ ನುಡಿತಾನೆ, ಅವ ನುಡಿಸಿದಂಗೆ ನುಡಿಯೋದು, ಅವ ನಡೆಸಿದಂಗೆ ನಡೆಯೋದು. ಸಿದ್ಧರ ಚರಿತ್ರೆ ಸಿದ್ಧನ ಹೇಳಬೇಕ ಹೊರತು ಶರಣಗೆ ಹೇಳಕ್ ಸಾಧ್ಯ ಇಲ್ಲ. ಶರಣ ಆತ ಬಸವನಾಗಿ ಅಂತರಂಗದಲ್ಲಿ ಇರ್ತಾನ, ಆದ್ರೆ ಸಿದ್ಧ ಆತ ನಾಲಿಗೆ ಮೇಲೆ ಕುಂತ ಅವ ನುಡಿತಾನ ಅನ್ನೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಸಾರ್ಥಕ ಅನ್ನುವಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಈ ವೇದಿಕೆಯನ್ನು ಕೊಟ್ಟು ಈ ವೇದಿಕೆಯ ಮೂಲಕ ನನ್ನ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ, ನಿಮ್ಮ ಜೊತೆ ನನ್ನ ದಿವಸಗಳನ್ನು ಕಳೀಲಿಕ್ಕೆ, ನನ್ನನ್ನು ಬಹಳ ಪ್ರೇಮದಿಂದ ಕರೆಸಿಕೊಳ್ಳಿಕ್ಕೆ ಕಾರಣೀಕರ್ತರಾದಂಥ ನಮ್ಮ ಸಿದ್ದೇಶ್ವರ ಎಲ್ಲ ಕಮಿಟಿಯ ಪದಾಧಿಕಾರಿಗಳಿಗೂ, ರಾಜಣ್ಣ ಕೊರವಿಯವರಿಗೂ, ಅವರೆಲ್ಲ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸದಸ್ಯರಿಗೂ ಒಂದ್ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೋರಾಗಿ ಚಪ್ಪಾಳೆಗಳನ್ನು ತಟ್ಟಬೇಕಂತ ಅವ್ರು ಹೇಳ್ತೇನೆ. ಮತ್ತೆ ಪ್ರತಿನಿತ್ಯ ಈ ಕಾರ್ಯಕ್ರಮ ನಡೆದಂಥ ಸಂದರ್ಭದೊಳಗೆ ಬಹಳ ಭಕ್ತಿ ಶ್ರದ್ಧೆಯಿಂದ ನಿಮ್ಮೆಲ್ಲರಿಗೂ ಅಲ್ಲಿ ಪ್ರಸಾದವನ್ನು ಎಡೆ ಮಾಡಿರ್ತಕ್ಕಂಥ, ಅಡಿಗೆ ಮಾಡಿರ್ತಕ್ಕಂಥ ಸೇವಾರ್ಥಿಗಳಿಗೆ, ನೀಡಿರ್ತಕ್ಕಂಥ ಸೇವಾರ್ಥಿಗಳಿಗೆ, ದಾಸೋಹ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಹೇಳ್ತೇನೆ. ನನ್ನ ಜೊತೆ ಪ್ರತಿನಿತ್ಯ ವಾದ್ಯವನ್ನು ಒಳ್ಳೊಳ್ಳೆ ಕಲಾವಿದರು, ಬಹಳ ಒಳ್ಳೊಳ್ಳೆ ಗ್ರೇಡ್ ಕಲಾವಿದರು ಇವತ್ತು ನಮ್ಮ ಜೊತೆ ಉತ್ತಮವಾದ ಸಂಗೀತ ಸ್ವರ ಸಂಯೋಜನೆಯನ್ನು ಮಾಡಿ, ಬಹುಶಃ ನೆನೆಯೇರಿ ಶ್ರೀ ಗುರು ಸಿದ್ದೇಶನ ಎಲ್ಲರ ಮನೆ ಜಂತಿಯಾಗ ಗೊಯ್ಯನ ಕತ್ಬಿಟ್ಟಂಥದ್ದು ಮಂತ್ರ ಅಂದ್ರೆ ಅಷ್ಟು ಪ್ರಭಾವಿಯಾಗಿ ರಾಜಣ್ಣ ಹೇಳಿದ್ರು, ಒಂದು ಚಲೋ ಹಾಡು ಕಲಿಸ್ಬೇಕ್ರಿ ಅಜ್ಜಾರ್ ಅಂತೇಳಿ. ಆ ಹಾಡನ್ನು ನೀವೆಲ್ಲರೂ ಭಯಪಟ್ಟು ಮಾಡಿದ್ದೀರಿ ಅಂತ ನಾನು ತಿಳ್ಕೊತೀನಿ. ನಮ್ಮ ಕಲಾವಿದರು ಬಹಳ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ, ಚೆನ್ನಾಗಿ ನುಡಿಸಿದ್ದಾರೆ, ಸೇವಾ ಮಾಡಿದ್ದಾರೆ, ನಿಮ್ಮೆಲ್ಲ ವ್ಯವಸ್ಥೆಗೆ ತಕ್ಕಾಗಿ ಅವರು ಹೊಂದಿಕೊಂಡಿದ್ದಾರೆ. ಅವರಿಗೂ ಕೂಡ ಒಂದು ರೀತಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಹೇಳ್ತಾ, ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಟೀಚರ್ ಅವರು, ನಮ್ಮ ನೇಕಾರ ಗುರುಗಳವರು, ಅವ್ರ ಜೊತೆ ಇರುವಂಥ ನಮ್ಮ ಕಾರ್ಯಕರ್ತರು, ನಮ್ಮ ಹಿರಿಯರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಸಲ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕಂತ ಹೇಳ್ತೇನೆ. ನಾವು ಪ್ರತಿನಿತ್ಯ ಸ್ವಾಮಿಗಳಿಗೆ ಪೂಜೆಗೆ ಪ್ರಸಾದಕ್ಕೆ ಅನುಕೂಲ ಮಾಡಿರ್ತಕ್ಕಂತಹ ನಮ್ಮ ಬೆಂಗೇರಿ ಈರಣ್ಣ ಅವ್ರ ಕುಟುಂಬದವರಿಗೂ ಸಹಿತ ಇನ್ನೂ ಸಿದ್ದೇಶ್ವರ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಅವ್ರಿಗೂ ಒಂದ್ಸಲ ಜೋರಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಬೇಕಂತ ನಾನು ತಿಳ್ಕೊಳ್ತೇನೆ. ಮತ್ತು ಈ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದೊಳಗೆ ಬಹಳ ಭಕ್ತಿ ಶ್ರದ್ಧೆಯಿಂದ ಲಿಂಗರಾಜನಗರದವರು, ಬೇರೆ ಬೇರೆ ಓಣಿಯವರು 100-150-200 ಚೀಲಗಟ್ಟಲೆ ಅಕ್ಕಿ, ಬೇಳೆ ಇವೆಲ್ಲ ಎಲ್ಲ ತಂದು ಕೊಟ್ರಿ. ಬಹುಶಃ ನನಗನ್ಸಿದ ಮಟ್ಟಿಗೆ ಅಜ್ಜ ಹೇಳ್ತಿದ್ದಂತ, ಅಜ್ಜ ಆನಿ ಕುದುರೆ ಒಂಟಿ ಮೇಲೆ ಸಂಪತ್ತು ಹೇರ್ಕೊಂಡು ಬಂದಾನ ಅಂತೇಳಿ. ಅದು ಯಾವ ಸಂಪತ್ತು ಅಂದ್ರೆ ಭಕ್ತರ ಸಂಪತ್ತು ಹೇರ್ಕೊಂಡು ಬಂದಾನ ಅನ್ನೋದು ಸತ್ಯಕತಿ. ಈ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಮಠದಲ್ಲಿ ಅನೇಕ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು, ಪೂಜಾ ಪರಿಕರಗಳನ್ನು ಹೊಂದಿಸಿಕೊಟ್ಟವರು, ಲಿಂಗ ದೀಕ್ಷೆಗೆ ಸಹಕಾರ ಮಾಡಿಕೊಟ್ಟಿರ್ತಕ್ಕಂಥವ್ರು, ಮತ್ತೆ ಪೂಜ್ಯರ ಸಮವಸ್ತ್ರಗಳನ್ನು ಮಡಿ ಮಾಡಿಕೊಟ್ಟಿರ್ತಕ್ಕಂತಹ ಮುತ್ತಣ್ಣ ಮಡಿವಾಡರವರು, ಶಿರಗುಪ್ಪಿಯವರು, ಮತ್ತೆ ಆ ಮಠದ ಪೂಜೆಯನ್ನು ಮಾಡತಕ್ಕಂತಹ ಕರ್ವಾಡದ ಹಿರೇಮಠದ ಸ್ವಾಮಿಗಳು, ಮತ್ತೆ ಅಲ್ಲಿರ್ತಕ್ಕಂಥ ಶಿಕ್ಷಕಿಯರು, ಶಿಕ್ಷಕರು, ಇನ್ನು ಉಳಿದ ಎಲ್ಲ ಸೇವಾರ್ಥಿಗಳು, ಮತ್ತು ನಮ್ಮ ಜೊತೆ ಯಾವಾಗಲೂ ಸದಾವಕಾಲ ನಿಂತು ನಮ್ಮ ಜೊತೆ ಇದ್ದಂಥ ನಮ್ಮ ನಿಂಗಪ್ಪ ಮಳೆಯಪ್ಪನವರು, ಇನ್ನೂ ಅನೇಕರು ನಮ್ಮ ಜೊತೆ ಇದ್ದಾರೆ, ನಮ್ಮ ಕಡಪಟ್ಟಿಯವರು, ಇನ್ನೂ ಅವರ ಜೊತೆ ನಮ್ಮ ಎಲ್ಲ ಅನೇಕ ಭಕ್ತರು ಸಾಕಷ್ಟು ಇದಕ್ಕೆ ದುಡಿದಿದ್ದಾರೆ. ಊರಿನವರೆಲ್ಲರೂ ನೆಂಟರು, ಕೇರಿಯವರೆಲ್ಲರೂ ಬಳಗ, ನಾ ಯಾರನ್ನು ಬಿಡಲೇಳಿ ಸರ್ವಜ್ಞ ಅನ್ನುವಂಗ ಎಲ್ಲರೂ ಅಜ್ಜನ ಭಕ್ತರದಿರಿ, ಎಲ್ಲರೂ ನಮ್ಮ ಹೃದಯದೊಳಗೆ ನೀವು ಅದಿರಿ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನೀವು ಭಾಳ ಮುಖ್ಯ ಇದೀರಿ. ನಿಮ್ಮ ಉಪಸ್ಥಿತಿ ಬಹಳ ದೊಡ್ಡದದೆ. ನೀವೆಲ್ಲ ಮನೆ ಬಿಟ್ಟು ಧಾರಾವಾಹಿಗೆ ಹೆಂಟಿಗಲ್ಲಿ ಏರಿಸಿ ನೀವು ಬಂದ್ರಿ ಅಂತ ತಿಳ್ಕೊಂಡು ನಮಗೆ ಕಾರ್ಯಕ್ರಮ ಚಲೋ ಆಗ್ತದೆ. ನೀವೇನಾರ ಮನೆ ಒಂದು ಬಾಗಿಲು ಮೂಡಂತ ಕುಂತು ನಮ್ಮ ಬಾಗಿಲು ಹಾಕಿದ್ವಿ. ನೀವು ಟಿವಿ ಬಳಸಿಟ್ರಿ, ಅಜ್ಜನ ಮಠದ ಕಡೆ ಮಾರಿ ಮಾಡಿದ್ರಿ, ರೋಡ್ ದಾಟಿ ಬಂದ್ರಿ, ಕೆರೆ ದಾಟಿ ಬಂದ್ರಿ, ಊರು ದಾಟಿ ಬಂದ್ರಿ, ಬಸ್ ಹತ್ತಿ ಬಂದ್ರಿ. ಹೆಂಗ ಬಂದ್ರಿ ಅಂದ್ರೆ ಇವತ್ತು ಈ ಜಾಗ ನೋಡಿದ್ರೆ ಕೈಲಾಸ ಎಲ್ಲಿಲ್ಲ, ಅದು ಸಿದ್ದಪ್ಪನ ಮಠದಾಗನ ಐತೆ ಅನ್ನುವಂಗ ಇವತ್ತಿನ ಕಾಣಕತ್ತೈತಿ. ಅದಕ್ಕೆ ಭಕ್ತರನ್ನ ನಾವು ಎಂದು ಮರೆಯಕ್ಕೆ ಹೋಗ್ಬಾರ್ದು. ಭಕ್ತರು ಬಹಳ ದೊಡ್ಡವರು, ಭಕ್ತರಿದ್ದಲ್ಲೇನೆ ಜಂಗಮ ಇರ್ತಾನಂತ. ಭಕ್ತಕಾಯ ಮಮಕಾಯ ಕೂಡಲ ಸಂಗಯ್ಯ ಅಂತ ಹೇಳ್ತಾನೆ. ಭಕ್ತರ ಮುಖದರ್ಪಣದಲ್ಲಿ ಲಿಂಗವನ್ನ ಕಾಣಬೇಕಂತ ಈ ಸಲ ಎಷ್ಟೊಂದು ಸ್ವಾಮಿಗಳು ವೇದಿಕೆಯಾಗಿ ನೋಡಿದ್ವಿ ಅಂದ್ರೆ ಎಲ್ಲಾ ಜಗತ್ತುಗಳನ್ನು ನೋಡಿದ್ವಿ, ಎಲ್ಲಾ ಸ್ವಾಮಿಗಳನ್ನು ನೋಡಿದ್ವಿ. ಇವತ್ತು ರುದ್ರಾಕ್ಷಿ ಮಠದ ಅಜ್ಜವರು ಅವರ ಯಾಕೆ ಅಷ್ಟು ಬಂತಂದ್ರೆ ರುದ್ರಾಕ್ಷ ಮೈ ತುಂಬ ಕಡೆ ಇರ್ತಾವೆ. ಈ ಕಾರ್ಯಕ್ರಮ ಟೆಸ್ಟ್ ಮಾಡಕ್ ಬಂದ ರುದ್ರಾಕ್ಷಿ ಮಠದ ಅಜ್ಜವರು ಪೂಜ್ಯ ಗುರುಗಳು ಇವತ್ತು ಅವರ ಸಾನ್ನಿಧ್ಯದಲ್ಲಿ ಇದು ಮಂಗಲಗೊಳ್ತಾ ಇದೆ. ಇಂಥ ಪರಮ ಪೂಜ್ಯರು ಇವತ್ತು ಬಂದಿರೋ
ನೋಡೋದು ನಮಗೆ ಬಹಳ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಮತ್ತೆ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಂದ ವಿಶೇಷವಾಗಿ ಕಲಘಟಗಿ ತಾಲೂಕಿನ ನೌಕದ ಹೊನ್ನಳ್ಳಿಯಿಂದ ಭಕ್ತರು ಬಂದ್ದಾರೆ, ಇಬ್ರಾಹಿಂಪುರದಿಂದ ಬಂದಿದ್ದಾರೆ, ರೋಣ ತಾಲೂಕಿನಿಂದ ಬಂದಿದ್ದಾರೆ, ಈ ಕಡೆ ಕುಂದಗೋಳ ತಾಲೂಕಿನಿಂದ ಬಂದಿದ್ದಾರೆ, ಎಲ್ಲಾ ಭಕ್ತರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ದಯಾಗಣನಾದಂಥ ಸಿದ್ದೇಶ್ವರನು ಆ ಬಸವಾದಿ ಪ್ರಮುಖರು ಉತ್ತರೋತ್ತರವಾಗಿ ಒಳ್ಳೆಯದನ್ನ ಮಾಡಲಿ ಅಂತ ತಿಳ್ಕೊಂಡು ಹಾರೈಸಿ ನಿಮ್ಮ ಪ್ರೀತಿ, ನಿಮ್ಮ ಅಂತಃಕರಣ, ನಿಮ್ಮ ಪ್ರೇಮ ಆತನ ಮೇಲೆ ಸದಾಕಾಲ ಇರಲಿ. ಆತ ನಿಮ್ಮನ್ನು ಸದಾಕಾಲ ಹಿಂಗ ನಿಮ್ಮನ್ನು ಎತ್ತಿ ಆಡಿಸಲಿ, ನಿಮ್ಮನ್ನು ಉದ್ಧಾರ ಮಾಡಲಿ, ನಿಮ್ಮನ್ನು ಎತ್ಕೊಳ್ಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ನುಡಿಯನ್ನ ಸ್ವಾಮಿಯ ಪಾದಕ್ಕೆ, ಸಿದ್ದೇಶನ ಪಾದಕ್ಕೆ ಕೊಟ್ಟು 23 ದಿವಸಗಳ ಕಾಲ ಎಡದೊಡದಂಗ 1.5 ತಾಸು ಹೊಡ್ಕೊಂಡೈತಿ. ಏನಾಗಿರ್ಬೇಕು ಈ ಶರೀರ ಒಳಗ, ಏನಾಗಿರ್ಬೇಕು ಒಳಗೆ ಸುಟ್ಟು 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 ಅದು ಯಾರಿಗೆ ಸಮರ್ಪಣೆ ಆಗಿಬಿಟ್ಟಂದ್ರೆ ಸಿದ್ದಪ್ಪನ ಪಾದಕ್ಕನಾದ ಸಮರ್ಪಣೆ ಆಗಿ ಹೋಗಿಬಿಟ್ಟೈತಿ. ಆ ಮನಸ್ಸು ಕೂಡ ಈಗ ಶುದ್ಧ ಆಗಿಬಿಟ್ಟಿದೆ ಅಂತ ಹೇಳ್ತಾ ಸಿದ್ದನ ಪಾದಕ್ಕೆ ಶುದ್ಧ ಎಂದು ಶರಣೆಂದು ನನ್ನ ಈ ನುಡಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಎಲ್ಲರಿಗೂ ಶರಣ.